திருச்சிற்றம்பலம். ஓம் சிவா திருச்சிற்றம்பலம். ತಿರುಚಿಟ್ರಂಬಲಂ ಗುರುದೇವು. ನಾನಿವತ್ತು ನಿಮ್ಮನ್ನು ಕೇಳಬೇಕಾಗಿರೋ ವಿಷಯ ಸ್ಥಿತಿಗಳ ಬಗ್ಗೆ. ಅಂದರೆ ಇವಾಗ ಒಂದಷ್ಟು ದಿನದಿಂದ ಸುಮಾರು ನೋಡ್ತಾ ಇದ್ದೀನಿ ಮಾಧ್ಯಮಗಳಲ್ಲಿ. ನನಗಿನ್ನು ಸ್ವಲ್ಪ ದಿನ ಆ ಸ್ಥಿತಿ ಸಿಗುತ್ತೆ, ನಾನು ಈ ಸ್ಥಿತಿಲಿದ್ದೀನಿ ಅಂತ ಒಂದೇ ಒಂದು ಚಿಕ್ಕ ವಿಷಯನ ಇಟ್ಕೊಂಡು ಅದನ್ನು ದೊಡ್ಡದಾಗಿ ಮಾಡಿಕೊಂಡು ಕಾಯಕವೇ ಕೈಲಾಸ ಅನ್ನೋದನ್ನು ಮರೆತುಬಿಟ್ಟು ಜನರು ಇದೊಂದು ಆ ಸ್ಥಿತಿಗಳ ಹಿಂದೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಪ್ರಪಂಚಕ್ಕೆ ಗುರುಮನೆಯಿಂದ ನೀವು ಸಂದೇಶ ಕೊಡಬೇಕು ಅಂತ ಕೇಳ್ಕೊತೀನಿ ಗುರುದೇವರು. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ತಿರುಚಿಟ್ರಂಬಲಂ ಗುರುವೇ ಶರಣಂ ನಮಃ ಶಿವಾಯ ಎಂಬ ಸ್ಥಿತಿ ಬಂದರೆ ಒಳ್ಳೆಯದು. ಈ ಸ್ಥಿತಿ ಎಲ್ಲರನ್ನೂ ಕಾಪಾಡ್ತದೆ. ಈ ಸ್ಥಿತಿಯಲ್ಲಿರುವುದು ಪ್ರೀತಿ ಮಾತ್ರ, ಸಹಬಾಳ್ವೆ, ಒಗ್ಗಟ್ಟು, ಶರಣಾಗತಿ, ನಂಬಿಕೆ, ಆತ್ಮತೃಪ್ತಿ, ಆತ್ಮವಿಶ್ವಾಸ. ಇಂಥ ಸ್ಥಿತಿಯಲ್ಲಿರುವವರು ನಾನು ಸ್ಥಿತಿಯಲ್ಲಿ ಇದ್ದೇನೆ ಅಂತ ಹೇಳುವುದೇ ಇಲ್ಲ. ಇದು ಸ್ಥಿತಿಯ ಲಕ್ಷಣ. ನಾನು ಹಾಗೆ, ನಾನು ಹೀಗೆ, ನನಗೆ ಅದು ಗೊತ್ತುಂಟು, ನನಗಿದು ಗೊತ್ತುಂಟು, ಆ ಕಡೆದು ಗೊತ್ತುಂಟು, ಈ ಕಡೆದು ಗೊತ್ತುಂಟು ಅಂತೇಳಿ. ಅರ್ಥ ಆಯ್ತಾ? ಗುರುವಿನ ಸ್ಥಿತಿಯನ್ನು ಇವತ್ತಿನವರೆಗೆ, ಈ ಕ್ಷಣದವರೆಗೆ ಪ್ರಪಂಚದಲ್ಲಿ ವರ್ಣನೆ ಮಾಡಿದವರು ಯಾರೂ ಇಲ್ಲ. ಕಾರಣ ಏನು ಅಂದರೆ ಗುರುವಿಗೆ ಗೊತ್ತಿಲ್ಲ ಗುರುವಿನ ಸ್ಥಿತಿ ಅಂದರೆ ಏನು ಅಂತೇಳಿ. ಅದು ಗುರುತತ್ವ. ಅರ್ಥ ಆಯ್ತಾ? ಅಷ್ಟು ಸೂಕ್ಷ್ಮವಾಗಿರ್ತದೆ. ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಲ್ಲ. ಅದನ್ನೊಬ್ಬ ಅರ್ಥ ಮಾಡಿಕೊಳ್ತಾನೆ ಅಂತೇಳಿದರೆ ಅವನು ಗುರುವಿಗೆ ಹುಟ್ಟಿದ ಮಗನೇ ಆಗಿರ್ತಾನೆ ಅಂತೇಳಿ. ಅವನು ಗುರುವಿಗೆ ಹುಟ್ಟಿದ ಮಗನೇ ಆಗಿರ್ತಾನೆ. ಅವನಿಂದ ಮಾತ್ರ ಸಾಧ್ಯ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ. ಆ ಗುಣ ಅವನೊಳಗೆ ತನ್ನಿಂದ ತಾನಾಗಿ ಬರುವುದು. ಯಾವುದೇ ಒಂದು ಸದ್ಗುರು ಆದವರು ಎಷ್ಟೇ ಎತ್ತರದಲ್ಲಿದ್ದರೂ, ಎಷ್ಟೇ ಜ್ಞಾನ ಇದ್ದರೂ ಕೂಡ ನನ್ನಲ್ಲಿ ಜ್ಞಾನ ಉಂಟು, ನನಗೆ ಅದು ಗೊತ್ತುಂಟು, ನನಗಿದು ಗೊತ್ತುಂಟು, ಆ ಕಡೆದು ಗೊತ್ತುಂಟು, ಈ ಕಡೆದು ಗೊತ್ತುಂಟು, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನೀವೇ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಆಯ್ತಲ್ವ? ಆಧ್ಯಾತ್ಮಿಕ ಎಂಬುದು, ಜ್ಞಾನ ಎಂಬುದು ಮಾರುವ ವಿಚಾರ ಅಲ್ಲ. ಅರ್ಥ ಆಯ್ತಲ್ವ? ಅದು ತನ್ನೊಳಗೆ ಉದಯ ಆಗುವ ವಿಚಾರ, ತಾನು ಪಡೆದುಕೊಳ್ಳುವ ವಿಚಾರ. ಅದನ್ನು ನಾನು ಒಬ್ಬನಿಗೆ ಕೊಟ್ಟರೂ ಕೂಡ ಅವನಿಂದ ಉಳಿಸ್ಕೊಳ್ಲಿಕ್ಕೆ ಆಗುವುದಿಲ್ಲ. ಜ್ಞಾನ ಅಂತೇಳಿದರೆ, ಜ್ಞಾನ ಅಂದರೆ ಏನು? ಒಂದು ಗುರು ಕೊಟ್ಟರೂ ಕೂಡ ಅದನ್ನು ಉಳಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಯಾವಾಗ ನಿಮ್ಮ ಒಳಗೆ ಉದಯ ಆಗ್ತದೆ ಆವಾಗ ಎಲ್ಲವೂ ಸ್ವಲ್ಪ ಸ್ವಲ್ಪವಾಗಿ ಸ್ಥಿರವಾಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಉದಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನಿಮ್ಮ ಒಳಗೆ ಆಗಬೇಕು ಅನುಭವ. ನಿಮ್ಮ ಒಳಗೆ ಆದ ಅನುಭವವನ್ನು ನೀವು ಯಾವ ರೀತಿ ಹಂಚಿಕೊಳ್ತೀರಿ? ಹಂಚಿಕೊಳ್ಳಲಿಕ್ಕೆ ಸಾಧ್ಯವಾ? ಹೇಳಿದರೂ ಇನ್ನೊಬ್ಬ ನಂಬುತ್ತಾನ? ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಏನು? ಅವನೊಳಗೆ ಅದು ಅನುಭವ ಆಗಲಿಲ್ಲ. ಅರ್ಥ ಹೇಳೋದು. ಈ ಪ್ರಪಂಚದಲ್ಲಿ ಗುರುವಿಂತ ದೊಡ್ಡ ಸ್ಥಿತಿ ಇನ್ನೊಂದಿಲ್ಲ ಅಂತ ಹೇಳೋದು. ಅದು ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟಂಥ ಗುರು. ಅದೆಷ್ಟೋ ಮಾತಾಡುವಾಗ ಹೇಳಿದ್ದೇನೆ, ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟ ಗುರು. ಯಾರು ಬೇಕಾದರೂ ಇರ್ಬೋದು ಈ ಪ್ರಪಂಚದಲ್ಲಿ. ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟ ಗುರುವನ್ನು ನೀವು ಗಟ್ಟಿಯಾಗಿ ಹಿಡ್ಕೊಳ್ಳಿ. ನಿಮ್ಮ ಜೀವನದ ಅತಿ ಪವಿತ್ರವಾದ ಸಮಯ ಯಾವುದು ಅಂತೇಳಿದರೆ, ಶುದ್ಧವಾದ ಸಮಯ, ಪವಿತ್ರವಾದ ಸಮಯ, ಬೆಲೆ ಕಟ್ಟಲಾಗದ ಸಮಯ ಯಾವುದು ಅಂತೇಳಿದರೆ ನಿಮ್ಮ ಗುರುವಿನ ಜೊತೆ ನೀವು ಕಳೆದ ಕಾಲ. ನಿಮ್ಮ ಗುರುವಿನ ಜೊತೆ, ನಿಮ್ಮ ಅಂತರಾತ್ಮದ ಗುರುವಿನ ಜೊತೆ ನೀವು ಸ್ವಲ್ಪ ಸಮಯವನ್ನು ಕಳೀತೀರಲ್ವ, ಅದು ನಿಮ್ಮ ಜೀವನದ ಅತ್ಯಮೂಲ್ಯವಾದ ಸಮಯ, ಪವಿತ್ರವಾದ ಸಮಯ. ಇದು ನಿಜ ಭಕ್ತನಿಗೆ ಮಾತ್ರ ಸಾಧ್ಯ, ಸತ್ಯವಂತನಿಗೆ ಮಾತ್ರ ಸಾಧ್ಯ ಈ ಸಮಯವನ್ನು ಪವಿತ್ರ ಅಂತೇಳಿ ತಿಳಿದುಕೊಳ್ಳಲಿಕ್ಕೆ.
ಸತ್ಯ ಇಲ್ಲ, ಶರಣಾಗತಿ ಇಲ್ಲ, ಪ್ರೀತಿ ಇಲ್ಲ, ನಂಬಿಕೆ ಇಲ್ಲ ಅಂತ ಹೇಳಿದರೆ ಆ ಸಮಯ ನಿಮಗೆ ಅನೇಕ ದುಃಖಗಳನ್ನು ಕೊಡ್ತದೆ. ಅರ್ಥ ಆಗ್ತದ? ಸ್ಥಿತಿಯನ್ನು ಕೇಳಿದಲ್ಲ, ಸ್ಥಿತಿ ಅಂದರೆ ಏನು ಅಂತೇಳಿ. ಸ್ಥಿತಿ ಅಂದರೆ ಇದುವೇ, ಎಲ್ಲಿ ಒಳ್ಳೆಯದುಂಟು ಅಲ್ಲಿ ಕೆಟ್ಟದುಂಟು, ಎಲ್ಲಿ ಕೆಟ್ಟದುಂಟು ಅಲ್ಲಿ ಒಳ್ಳೆಯದುಂಟು. ಅದು ನಿಮ್ಮ ಕೈಯಲ್ಲಿರೋದು ಅಂತ ಹೇಳೋದು, ನಮ್ಮ ಕೈಯಲ್ಲಿಲ್ಲ ಅಂತ ಹೇಳೋದು. ಗುರುವನ್ನು ನೋಡಿದರೆ ಏನಾಗ್ತದೆ, ಗುರುವಿನ ದರ್ಶನ ಮಾಡಿದರೆ ಏನಾಗ್ತದೆ, ಗುರುವಿನ ಸೇವೆ ಮಾಡಿದರೆ ಏನಾಗ್ತದೆ, ನೀವು ಹೇಗೆ ಹಾಗೆ ಆಗ್ತದೆ. ನೀವು ಪವಿತ್ರ ಭಾವನೆಯಿಂದ ಮಾಡ್ತೀರಾ, ನಿಮ್ಮ ಜೀವನದಲ್ಲಿ ಪವಿತ್ರತೆ ತನ್ನಿಂತಾನಾಗಿ ಸೃಷ್ಟಿಯಾಗ್ತದೆ. ನೀವು ಯಾವ್ಯಾವ ದೃಷ್ಟಿಯಲ್ಲಿ, ಯಾವ್ಯಾವ ಸ್ಥಿತಿಯಲ್ಲಿ ಏನೇನೋ ನೆನೆಸಿಕೊಂಡು ಕಲ್ಮಶದಿಂದ ಸೇವೆ ಮಾಡಿದರೆ ಅದು ಜನ್ಮ ಜನ್ಮಕ್ಕೆ ಕಟ್ಟಿಟ್ಟ ಬುತ್ತಿ. ಅದು ನಿಮ್ಮನ್ನು ಯಾವ ರೀತಿ ಓಡಿಸಿಕೊಂಡು ಬರ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸಮಯದಲ್ಲಿ ನಿಮಗೆ ಅದು ಪಾಠ ಕಲಿಸ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಾತಾಡಲಿಕ್ಕೆ ಬಹಳ ಸುಲಭ, ಮಾತಾಡಲಿಕ್ಕೆ ತುಂಬ ಸುಲಭ, ಹೇಳಲಿಕ್ಕೆ ತುಂಬ ಸುಲಭ. ಕಾರ್ಯ ಅಂತೇಳಿ ಬರುವಾಗ ಬಹಳ ಕಷ್ಟ ಆಗ್ತದೆ, ತುಂಬ ಕಷ್ಟ ಆಗ್ತದೆ ಕಾರ್ಯ ಅಂತೇಳಿ ಬರುವಾಗ. ಅರ್ಥ ಆಗ್ತದೆ? ಶ್ರೇಷ್ಠ ಜ್ಞಾನಿಗಳು ಹೇಳಿದೊಂದೇ ವಿಚಾರ, ನನ್ನಿಂದ ಆ ಕಡೆ ಇನ್ನೊಂದು ಉಂಟಪ್ಪ, ನನಗೆ ಗೊತ್ತಿಲ್ಲ. ಸತ್ಯ ಅಂತೇಳಿ ಉಂಟು, ಸ್ವಲ್ಪ ಭಯಭಕ್ತಿಯಿಂದ ಜೀವನ ಮಾಡು. ಸತ್ಯ ಅಂತೇಳಿ ಒಂದು ಉಂಟು, ಸ್ವಲ್ಪ ಭಯಭಕ್ತಿಯಿಂದ ಜೀವನ ಮಾಡು. ನನಗೆ ತಿಳಿದದ್ದು ಹೇಳಿದ್ದೇನೆ, ಬೇಕಾದರೆ ಹೋಗು, ಈ ಮಾರ್ಗದಲ್ಲಿ ಹೋಗು. ನಾನು ಆ ಮಾರ್ಗದಲ್ಲಿ ಹೋಗಿ ಬಂದಿದ್ದೇನೆ, ನೀನು ಆ ಮಾರ್ಗದಲ್ಲಿ ಹೋಗು. ಪುನಃ ಬರ್ತೀಯ ಇಲ್ಲೋ ನನಗೆ ಗೊತ್ತಿಲ್ಲ. ಜ್ಞಾನ ಅಂದರೆ ಅದು. ಅರ್ಥ ಆಯ್ತಲ್ಲ? ಆ ಜ್ಞಾನ ಪರಿಪೂರ್ಣವಾಗಿ ಪ್ರಪಂಚದಲ್ಲಿ ಇರಬೇಕು ಅಂತ ಹೇಳಿದರೆ ಅವ ಎಷ್ಟು ಬಾರಿ ಸಾಯಬೇಕು ಅಂತೇಳಿ ಅವನಿಗೆ ಗೊತ್ತಿಲ್ಲ, ಸಾಧಕನಿಗೆ. ಅಷ್ಟು ಬಾರಿ ಸಾಯ್ತಾನವ. ಅರ್ಥ ಆಯ್ತಲ್ಲ ಹೇಳೋದು? ಯಾರೊಬ್ಬ ಸಾವಿಗೆ ಎದುರುದಿಲ್ವೋ, ಯಾರೊಬ್ಬ ತನ್ನ ಮರಣವನ್ನು ಇಷ್ಟಪಡ್ತಾನೋ ಅವನ ಒಳಗೆ ಭಗವಂತ ಯಾವುದೋ ಒಂದು ರೀತಿಯಲ್ಲಿ ಬಂದು ಸೇರ್ತಾನೆ ಅಂತ ಹೇಳೋದು. ಸಾಧಕನಾದವ ಮೊದಲು ಸಾಯಲಿಕ್ಕೆ ರೆಡಿಯಾಗಿರಬೇಕು ಅಂತ ಹೇಳೋದು. ಆ ಸಾಧನೆ ಮಾಡಲಿಕ್ಕೆ ಹೋಗುವುದಂದ್ರೆ ಅಷ್ಟು ಸುಲಭದ ವಿಚಾರ ಅಲ್ಲ ಅಂತ ಹೇಳೋದು. ಸಾಧಕನಾದವನಿಗೆ ಯಾವುದೂ ಇರಬಾರ್ದು, ಒಳ್ಳೆಯದಿರಬಾರ್ದು, ಕೆಟ್ಟದಿರಬಾರ್ದು, ಯಾವುದೂ ಇರಬಾರ್ದು. ಮರದ ಅಡಿಯೇ ಲೇಸು ಅವನಿಗೆ, ಸಾಧಕನಾದವನಿಗೆ. ಒಂದು ಸಾಧನೆ ಮಾಡುವಾಗ ಈ ಮನುಷ್ಯರ ಕಣ್ಣಿಗೆಲ್ಲ ಬಿದ್ದುಕೊಂಡು ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆ ಅಂತೇಳಿ ಮನುಷ್ಯರನ್ನು ಬಿಟ್ಟು ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಮನುಷ್ಯರ ಜೊತೆ ಇದ್ದುಕೊಂಡು ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ, ಮನುಷ್ಯರನ್ನು ಬಿಟ್ಟು ಕಾಡಿಗೆ ಹೋಗಿ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ಗುರುವಿನ ಅನುಗ್ರಹ ಇದ್ದರೆ, ಗುರುವಿನ ಕೃಪಾ ಆಶೀರ್ವಾದ ಇದ್ದರೆ ಕೂತುಕೊಂಡಲ್ಲೇ ಸಾಧನೆ ಆಗ್ತದೆ. ಅದರಿಂದ ದೊಡ್ಡ ಸಾಧನೆ ಇನ್ನೊಂದಿಲ್ಲ. ಸಾಧನೆ ಮಾಡಬೇಕು ಎಲ್ಲಿ? 10 ಜನರ ನಡುವಲ್ಲಿ ಮಾಡಬೇಕು, 100 ಜನರ ನಡುವಿನಲ್ಲಿ ಮಾಡಬೇಕು. ಆ ಕಲ್ಮಶದ ನಡುವಿನಲ್ಲಿ ನಾವು ಪವಿತ್ರವಾಗಿರಬೇಕು. ಅರ್ಥ ಆಯ್ತಲ್ವ? ಗುರು ಒಂದು ಪವಿತ್ರವಾದ ಒಂದು ಜ್ಞಾನ ನಿಧಿಯನ್ನು ಎಲ್ಲಿ ಇಟ್ಟಿರ್ತಾನೆ ಅಂತ ಹೇಳಿದರೆ ಕೆಸರಿನಲ್ಲಿ ಇಟ್ಟಿರ್ತಾನೆ, ಗಲೀಜಲ್ಲಿ ಇಟ್ಟಿರ್ತಾನೆ. ಅರ್ಥ ಆಯ್ತಲ್ವ? ಒಂದು ಮಾಣಿಕ್ಯ ಉಂಟಪ್ಪ, ಆ ಕೆಸರಿಗೆ ಹಾಕಿದ್ದೇನೆ, ಆ ಕೆಸರಿನ ಆಳ ಎಷ್ಟು ಅಂತ ಗೊತ್ತಿಲ್ಲ, ನೀನು ಹೋಗಿ ಹುಡುಕು. ಆಗ ಹೋಗಿ ಹುಡುಕುವಾಗ ಅಲ್ಲಿ ಕೆಸರು ತನ್ನಿತಾನಾಗಿ ಶುದ್ಧವಾಗ್ತದೆ. ಶುದ್ಧ ಆಗ್ತಾ ಶುದ್ಧ ಆಗ್ತಾ ಶುದ್ಧ ಆಗ್ತಾ ಶುದ್ಧ ಆಗ್ತಾ ಆ ಪವಿತ್ರವಾದ ಭಕ್ತನಿಗೆ ಆ ಮಾಣಿಕ್ಯ ಸಿಗ್ತದೆ. ಆ ಮಾಣಿಕ್ಯ ಸಿಕ್ಕಿದರೆ ಮುಗೀತಲ್ಲಿಗೆ. ಆ ಮಾಣಿಕ್ಯವನ್ನು ಎಲ್ಲಿಡ್ತಾನೆ? ಶೋರೂಮಲ್ಲಿ ಇಡೋದಿಲ್ಲ, ಒಂದು ಎತ್ತರದ ಸ್ಥಾನದಲ್ಲಿ ಇಡೋದಿಲ್ಲ. ಆ ಮಾಣಿಕ್ಯವನ್ನು ಯಾರು ಮುಟ್ಟದ ಸ್ಥಳದಲ್ಲಿರ್ತಾನೆ, ಮನುಷ್ಯನಿಗೆ ಬೇಡ ಅಂತ ಹೇಳೋ ಸ್ಥಳದಲ್ಲಿರ್ತಾನೆ ಮಾಣಿಕ್ಯವನ್ನು. ಅಲ್ಲಿಗೆ ಹೋಗಿ ನಿನ್ನ ಮಾಣಿಕ್ಯವನ್ನು ಪಡೆದುಕೊಳ್ಬೇಕು ಅಂತೇಳಿದರೆ ಅಷ್ಟು ಸುಲಭ ಉಂಟಾ? ಕೆಸರನ್ನು ನೀನು ಅಂಟಿಸಿಕೊಳ್ಳಲೇಬೇಕು. ಕೆಸರನ್ನು ನೀನು ಅಂಟಿಸಿಕೊಳ್ತೀನಿ ಅಂತ ಹೇಳಿದರೆ ನಿನಗೆ ಕೆಸರನ್ನು ತೊಳಿಲಿಕ್ಕೆ ಗೊತ್ತಿರಬೇಕು. ಆ ಕೆಸರನ್ನು ಅಂಟಿಸಿಕೊಂಡು ಕೆಸರನ್ನು ತೊಳೆದುಕೊಂಡಿರ್ತಾರೆ ಯಾರು? ಜ್ಞಾನಿಗಳು. ಕೆಸರನ್ನು ಅಂಟಿಸುವುದಂದ್ರೆ ಏನು ಗೊತ್ತಾ? ಈ ಭಕ್ತರುಗಳೆಲ್ಲ ವಿಚಾರಗಳು, ಈ ಪ್ರಪಂಚದೆಲ್ಲ ವಿಚಾರಗಳು ತನ್ನೊಳಗೆ ಸ್ವೀಕಾರ ಮಾಡಿಕೊಂಡು ಯಾವತ್ತೂ ಆ ಕೆಸರನ್ನು ತೊಳಿತಾ ಇರ್ತಾರೆ, ಶುದ್ಧ ಮಾಡ್ತಾನೆ ಇರ್ತಾರೆ. ಭಕ್ತನಲ್ಲಿ ಶುದ್ಧವಾಗ್ತಾನೆ ಇರ್ತಾನೆ. ಭಕ್ತನಿಗೆ ಗೊತ್ತೇ ಆಗುವುದಿಲ್ಲ ನಾನೆಷ್ಟು ಶುದ್ಧವಾಗಿದ್ದೇನೆ ಅಂತೇಳಿ, ಎಷ್ಟು ಪವಿತ್ರವಾಗಿದ್ದೇನೆ ಅಂತೇಳಿ. ಪುನಃ ಅವನು ಹೋಗಿ ಕೆಸರಿಗೆ ಬೀಳ್ತಾನೆ. ಅರ್ಥ ಆಯ್ತು ಹೇಳೋದು?
ಗಲೀಜು ಗಲೀಜು. ಆಗ ಸಾಧನೆ ಮಾಡಲಿಕ್ಕೆ ಬೇಕಾದ್ದೇನು? ಹಾಂ, ಈ ಪ್ರಪಂಚದ ಎಲ್ಲ ಜೀವರಾಶಿಗಳು ಸೃಷ್ಟಿಯಾಗುವ ಮುಂಚೆ ಭಗವಂತ ಒಂದು ಸೃಷ್ಟಿ ಮಾಡಿದ. ಅರ್ಥ ಆಯ್ತಲ್ವ? ಮಾಯೆ ಅಂತೇಳಿ. ಆ ಮಾಯೆ ಮನುಷ್ಯನಲ್ಲಿರೋದು ಎಲ್ಲಿ ಗೊತ್ತಾ? ಮನಸ್ಸಿನಲ್ಲಿ. ಆ ಮಾಯೆಯನ್ನು ನೀವು ಯಾವಾಗ ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಿಕ್ಕೆ ನೀವು ಪ್ರಯತ್ನ ಪಡ್ತೀರೋ ಆವಾಗ ನಿಮಗೆ ಒಂದೊಂದು ಸ್ಥಿತಿಗಳು ತನ್ನಿಂತಾನಾಗಿ ಸಿಕ್ಕಾಕೊಳ್ತದೆ. ನಿಮಗೆ ಹುಡುಕಬೇಡಿ, ಹುಡುಕ್ಲಿಕ್ಕೇನಿಲ್ಲ. ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಂಡ್ರೆ ಸಾಕು. ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಬೇಕಾದ್ರೆ ಮನಸ್ಸನ್ನು ಯಾವಾಗಲೂ ತೊಳಿಬೇಕು ಅಲ್ವಾ? ಮನಸ್ಸನ್ನು ಯಾವಾಗಲೂ ತೊಳಿಲಿಕ್ಕೆ ಕಲಿಬೇಕು. ಆ ಮನಸ್ಸನ್ನು ಯಾವಾಗಲೂ ತೊಳಿಬೇಕು ಅಂತ ಹೇಳಿದರೆ ಏನು ಮಾಡಬೇಕು? ಅಲ್ಲೊಂದು ಒಳ್ಳೆ ಸೋಪು ಬೇಕು ಅಲ್ವಾ? ಒಂದು ಸ್ಯಾಂಡಲ್ ಸೋಪು ಬೇಕು, ಒಳ್ಳೆ ಗಂಧದ ಸೋಪು ಬೇಕಲ್ಲಿ, ಪರಿಮಳ ಬರಬೇಕದು. ಆ ಗಂಧದ ಸೋಪು ಯಾರು ಗೊತ್ತುಂಟ? ಆ ಗುರುವಿನ ಮಾತು. ಆ ಗುರುವಿನ ಮಾತು ಪರಿಮಳ ಆಗ್ತದೆ ನಿಮ್ಮ ಒಳಗೆ ಹೋಗಿ ಕೂತುಕೊಂಡ್ರೆ. ಆಗ ನೀವು ಹೋಗುವ ಜಾಗ ಎಲ್ಲ ಪರಿಮಳ ಆಗ್ತದೆ, ತನ್ನಿಂತಾನಾಗೆ ಪರಿಮಳ ಆಗ್ತದೆ. ಆ ಪರಿಮಳ ಅಂದರೆ ಏನು? ಎನರ್ಜಿ, ಶಕ್ತಿ ನಿಮ್ಮ ಒಳಗೆ ತನ್ನಿಂತಾನಾಗೆ ಸೃಷ್ಟಿಯಾಗಿಕೊಳ್ಳುವುದು. ಒಂದು ಗುರುವಿಗೆ ಶರಣಾಗತಿ ಆದರೆ, ಗುರುವಿನ ಮೇಲೆ ಪ್ರೀತಿ ಬಂದರೆ, ಗುರುವಿನ ಮೇಲೆ ನಂಬಿಕೆ ಬಂದರೆ, ಅರ್ಥ ಆಯ್ತಾ ಹೇಳೋದು? ಮೊದಲು ಶರಣಾಗತಿ, ಅದು ಫೈನಲ್, ಅದು ಮುಗೀತದು. ದಾಸ ಅವನಿಗೆ ಏನು ಹೇಳಿಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಅವನಿಗೆಲ್ಲ ತನ್ನಿಂತಾನಾಗಿ ಕನೆಕ್ಟ್ ಆಗೋದು. ಯಾರಿಗೆ? ದಾಸನಾದವನಿಗೆ. ಕೂತ್ಕೊಂಡ್ರೆ ಕೂತ್ಕೋ, ಹೋಗು ಅಂದರೆ ಹೋಗು, ಮಲ್ಕೊ ಅಂದರೆ ಮಲ್ಕೋ, ಬೈಯುವಾಗ ಬೈಗಳು ತಿನ್ನು, ಅಲ್ಲಿ ಕಕ್ಕುಸ್ ತೊಳಿ, ಅಲ್ಲಿ ಗಲೀಜು ತೆಗೆಯೋದು, ಇಷ್ಟೇ ಕೆಲಸ, ಏನು ಮತ್ತೆ ಇಲ್ಲ ಅಲ್ಲಿ ವಿಷಯ. ಅಲ್ಲಿ ತನ್ನಿಂತಾನಾಗಿ ಜ್ಞಾನ ವೃದ್ಧಿ ಆಗ್ತಾ ಹೋಗುವುದು. ಮತ್ತು ಅವನಿಗೆ ಅಶುದ್ಧ ಎಂಬುದು ಇರುವುದೇ ಇಲ್ಲ ಮನಸ್ಸಿನಲ್ಲಿ. ಒಂದು ಗಲೀಜು ಎಂಬ ಭಾವನೆಯೇ ಬರುವುದಿಲ್ಲ ಅವನಿಗೆ. ಇದು ಪರಮ ಪವಿತ್ರವಾದ ಸೇವೆ ಅಂತೇಳಿ ಮಾಡಿಕೊಂಡೇ ಹೋಗ್ತಾನೆ ಅವ. ಅರ್ಥ ಆಯ್ತಲ್ವ? ಹಾಗೆ ಮುಂದೆ ಹೋಗ್ತಾ ಆ ಗುರು ಏನು ನೆನೆಸ್ತಾರೆ ಆ ವಿಚಾರ ಅವನಿಗೆ ಅರ್ಥ ಆಗ್ತದೆ. ಇಷ್ಟೇ ಗಂಟೆಗೆ ಗುರು ಪೂಜೆಗೆ ಬರ್ತಾರೆ, ಈಗ ಇದನ್ನೇ ಗುರುಗಳು ಕೇಳ್ತಾರೆ, ಈಗ ಗುರುಗಳು ಇದನ್ನೇ ಮಾತಾಡ್ತಾರೆ, ಇವತ್ತಿಂಥದೇ ಭಕ್ತರು ಬರ್ತಾರೆ, ಇವತ್ತಿಷ್ಟು ಭಕ್ತರು ಬರ್ತಾರೆ ಎಂಬ ವಿಚಾರ ಎಲ್ಲ ಮುಂಚಿತವಾಗಿ ಆ ಶಿಷ್ಯನಾದವನಿಗೆ ಮೆಸೇಜ್ ಪಾಸ್ ಆಗ್ತದೆ ಆಟೋಮೆಟಿಕ್ಕಾಗಿ, ಪ್ರಕೃತಿಯ ಮೂಲಕ. ಅರ್ಥ ಆಯ್ತಲ್ವ? ಒಂದು ಶಿಷ್ಯ ಇದ್ದಾನೆ, ಪ್ರಸಾದ ಮಾಡ್ತಾನೆ, ಅಡುಗೆ ಮಾಡ್ತಾನೆ ಅಂತೇಳಿದ್ರೆ ಅಕ್ಕಿ ಮುಟ್ಟಿದ ಕೂಡಲೇ ಅವನಿಗೆ ಗೊತ್ತಾಗ್ತದೆ ಇವತ್ತು 20 ಜನ ಬರ್ತಾರೆ ಭಕ್ತರು ಅಂತೇಳಿ. ಇಲ್ಲ, ಇವತ್ತು ಯಾವ ಭಕ್ತರು ಬರೋದಿಲ್ಲ ಅಂತ ಹೇಳ್ತಾನೆ ಶಿಷ್ಯ. ಇವತ್ತು ಯಾರು ಬರೋದಿಲ್ಲ. ಅಷ್ಟು ಕಾನ್ಫಿಡೆನ್ಸ್, ಅಷ್ಟು ದೃಢ ನಂಬಿಕೆ ಗುರುವಿನ ಮೇಲೆ ಹಾಗೆ ಆಗಿಬಿಡ್ತದೆ. ಅರ್ಥ ಆಯ್ತಲ್ಲ ಹೇಳೋದು? ಇದು ಹೇಗೆ ಬರೋದು? ಈ ಜ್ಞಾನ ಎಲ್ಲಿಂದ ಬಂತು? ಇದನ್ನು ನೀವು ಅನುಭವಿಸಬೇಕು ಜೀವನದಲ್ಲಿ. ಗುರುವಿನ ಸೇವೆ ಮಾಡ್ತಾ 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 ಅನುಭವಿಸಬೇಕು. ಅದು 1 ದಿನದಲ್ಲಿ, 2 ದಿನದಲ್ಲಿ, 3 ದಿನದಲ್ಲಿ, 1 ವರ್ಷದಲ್ಲಿ, 2 ವರ್ಷದಲ್ಲಿ ಎಲ್ಲ ಗೊತ್ತಾಗೋದಿಲ್ಲ. ಅದೆಷ್ಟೋ ವರ್ಷಗಳು ಹೋಗಬೇಕು, ಬಿಡಾದೆ ಕಂಟಿನ್ಯೂ ಆಗಿ ಹೋಗಬೇಕು. ಅದು ಹೋಗ್ತಾ 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 ಕೊನೆಗೆ ಅದು ಎಲ್ಲಿಗೆ ಹೋಗಿ ತಲುಪ್ತಾ ಇದ್ದರೆ ಪ್ರಕೃತಿಗೆ ಹೋಗಿ ಕನೆಕ್ಟ್ ಆಗ್ತದೆ. ಪ್ರಕೃತಿಗೆ ಹೋಗಿ ಕನೆಕ್ಟ್ ಆಗುವಾಗ ಆ ಪ್ರಕೃತಿಯೇ ಅವನನ್ನು ಪ್ರಪಂಚಕ್ಕೆ ತೋರಿಸಿಕೊಡ್ತದೆ. ಈಗಪ್ಪ ಇಲ್ಲಿ ಒಬ್ಬ ಇದ್ದಾನೆ, ಇಂಥವರೊಬ್ಬರು ಇದ್ದಾರೆ ಅಂತೇಳಿ ಪ್ರಪಂಚವೇ ಅವನನ್ನು ಗುರುತಿಸ್ತದೆ. ಪ್ರಪಂಚ ಗುರುತಿಸಬೇಕು. ಅರ್ಥ ಆಯ್ತಲ್ಲ? ಪ್ರಕೃತಿ ಗುರುತಿಸಬೇಕು ಒಂದು ಗುರುವನ್ನು. ಪ್ರಕೃತಿ ಹೇಳಬೇಕು ಈ ಸ್ಥಿತಿ ಎಂತ ಅಂತೇಳಿ. ಅದು ತನ್ನಿಂತಾನಾಗಿ ಹೇಳ್ತದೆ ಪ್ರಕೃತಿ. ಮನುಷ್ಯ ಹೇಳೋದಲ್ಲ, ಮನುಷ್ಯ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಲ್ಲ? ಅನೇಕ ಸಾಧು ಸಂತರ ಜೀವನದಲ್ಲಿ ಪ್ರಕೃತಿ ಮಾತಾಡಿದಷ್ಟು ಇನ್ಯಾರು ಮಾತಾಡಲಿಲ್ಲ. ಅನೇಕ ಸಾಧು ಸಂತರ ಪವಾಡ, ಅನೇಕ ಸಾಧು ಸಂತರ ಮಾತುಗಳು ನಡೀತಾ ಉಂಟು ಅಂತೇಳಿ ಅದಕ್ಕೆ ಪ್ರಕೃತಿ ಅವರಿಗೆ ಸಹಾಯ ಮಾಡೋದು. ಮನುಷ್ಯರು ಸಹಾಯ ಮಾಡೋದಲ್ಲ, ಮನುಷ್ಯರ ಸೇವೆಯಿಂದ ಆಗೋದಲ್ಲ. ಅರ್ಥ ಆಯ್ತಲ್ಲ? ಭಕ್ತರು ನೆನೆಸ್ತಾರೆ, ನಾವು ಸೇವೆ ಮಾಡ್ತಾ ಇದ್ದೇವೆ. ಆ ಭಕ್ತರಲ್ಲಿ ಮಾಡಿಸ್ತಾ ಉಂಟು. ಯಾವುದು ಮಾಡಿಸ್ತಾ ಉಂಟು? ಆ ಪ್ರಕೃತಿಯೇ ಮಾಡಿಸ್ತಾ ಉಂಟು. ಕಾಲಕ್ಕೆ ಸಂಬಂಧಪಟ್ಟು ನಡೀತಾ ಉಂಟು. ಯಾವ ಸ್ಥಿತಿಯನ್ನು ಈ ಪ್ರಪಂಚಕ್ಕೆ ಗೊತ್ತು ಮಾಡೋದು ಯಾವುದು ಗೊತ್ತುಂಟ? ಕಾಲ.
ಆ ಕಾಲ ಉಂಟಲ್ವ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಹೇಳ್ತದೆ ಅಂತ ಹೇಳೋದು. ಆ ಸ್ಥಿತಿ ಈ ಸ್ಥಿತಿ ಅಂತ ಹೇಳ್ತಾರಲ್ವ, ಆ ಸ್ಥಿತಿ ಈ ಸ್ಥಿತಿಯೆಲ್ಲ ಕಾಲ ಉತ್ತರ ಕೊಡ್ತದೆ. ಹೇಳಲಿಕ್ಕೆ ತುಂಬ ಸುಲಭ. ಯಾರು ನೋಡಿದವರಿದ್ದಾರೆ ಅಂತ ಕೇಳೋದು ನಾನು, ಯಾರು ಅನುಭವಿಸಿದವರಿದ್ದಾರೆ ಅಂತ ಹೇಳೋದು. ಅವರವರ ದೇಹವನ್ನೇ ಅವರಿಗೆ ಸರಿಯಾಗಿ ನೋಡಲಿಕ್ಕೆ ಗೊತ್ತಿಲ್ಲ. ಅವರವರ ಮನೆಯನ್ನೇ ಅವರಿಗೆ ಸರಿಯಾಗಿ ನೋಡಲಿಕ್ಕೆ ಗೊತ್ತಿಲ್ಲ. ಅವರವರ ಸುತ್ತಮುತ್ತಲಿದ್ದವರ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ಹೊಟ್ಟೆದಲ್ಲಿ ಹೇಳಿದ್ರೆ ತಾನು ಯಾಕೆ ಹುಟ್ಟಿದ್ದೇನೆ ಅಂತಲೇ ಗೊತ್ತಿಲ್ಲ. ಯಾಕೆ ಹುಟ್ಟಿದ್ದು ಅಂತ ಕೇಳಿದರೆ ಗೊತ್ತಿಲ್ಲ. ನೀವೆಲ್ಲ ಯಾಕೆ ಹುಟ್ಟಿದ್ದು ಅಂತ ಕೇಳಿದರೆ ಗೊತ್ತಾ ನಿಮಗೆ ಯಾಕೆ ಹುಟ್ಟಿದ್ದು ಅಂತೇಳಿ? ನಾನು ಯಾಕೆ ಹುಟ್ಟಿದ್ದು ಅಂತ ಗೊತ್ತಾದರೆ ಪ್ರತಿಯೊಬ್ಬ ಮನುಷ್ಯನಿಗೆ ನಾನು ಯಾಕೆ ಬೇಕಾಗಿ ನನಗೆ ಮನುಷ್ಯ ಜನ್ಮ ಸಿಕ್ಕಿತು, ಯಾಕೆ ಬೇಕಾಗಿ ನಾನು ಮನುಷ್ಯನಾಗಿದ್ದೇನೆ ಎಂಬ ವಿಚಾರ ನಿಮಗೆ ತಿಳಿದು ಬಂದರೆ ನಿಮ್ಮ ಸ್ಥಿತಿಯ ಪರಮಾತ್ಮನ ಸ್ಥಿತಿ ಆಗ್ತದೆ ಅಂತ ಹೇಳೋದು. ಇದುವೇ ಗೊತ್ತಿಲ್ಲ. ನಾವು ಯಾಕೆ ಬೇಕಾಗಿ ಗುರುವಿನ ದರ್ಶನ ಮಾಡ್ತೇವೆ, ಯಾಕೆ ಬೇಕಾಗಿ ಗುರುಗಳ ಹತ್ರ ಹೋಗ್ತೇವೆ, ಗುರುಗಳ ಹತ್ರ ಹೋಗಿ ನಾವು ಏನನ್ನು ಕೇಳಬೇಕು, ಒಂದು ಗುರು ಇದ್ದ ಸ್ಥಳದಲ್ಲಿ ನಾವು ಯಾವ ರೀತಿ ಇರಬೇಕು, ನಾವು ಎಷ್ಟು ಶರಣಾಗತಿಯಾಗಿರಬೇಕು. ಗುರುವೇ ಸರ್ವಸ್ವ ಅಂತ ಹೇಳ್ತಾರೆ, ಅರ್ಥ ಆಯ್ತಲ್ವ? ಎಲ್ಲವೂ ಗುರುವಿನ ಇಚ್ಛೆ ಅಂತ ಹೇಳ್ತಾರೆ, ಎಲ್ಲವೂ ಗುರುವೇ ಅಂತ ಹೇಳ್ತಾರೆ, ಅರ್ಥ ಆಯ್ತಲ್ವ? ಅರ್ಥ ಮಾಡಿಕೊಳ್ಬೇಕು. ಬಾಯಲ್ಲಿ ಎಲ್ಲವೂ ಹೇಳ್ತಾರೆ, ಪ್ರಾಕ್ಟಿಕಲ್ಲಾಗಿ ಗುರು ಬರುವಾಗ ಅಲ್ಲಿ ಯಾರು ಇರುವುದಿಲ್ಲ. ಮಾತಾಡಲಿಕ್ಕೆ ಎಲ್ಲರೂ ಮಾತಾಡ್ತಾರೆ. ಪ್ರಾಕ್ಟಿಕಲ್ಲಾಗಿ ಗುರು ಕಣ್ಣ ಮುಂದೆ ಬರುವಾಗ ಈ ಮಾತು ಗೀತು ಹೇಳಿದು ಸ್ಥಿತಿ ಅದು ಇದು ಎಲ್ಲ ಶೂನ್ಯ ಆಗಿಬಿಡ್ತದೆ. ಆಗ ಏನು ಅರ್ಥ, ಇದಕ್ಕೆ ಏನು ಅರ್ಥ ಮಾಡಿಕೊಳ್ಬೇಕು? ಈ ರೀತಿ ಮಾತಾಡುವಾಗಲ್ಲ ಒಂದು ಭ್ರಮೆ, ಅರ್ಥ ಆಯ್ತಲ್ಲ? ಇದೆಲ್ಲ ಒಂದು ಭ್ರಮೆ. ಹುಟ್ಟಿದವ ಸಾಯುವುದೌದಾ? ಆ ಸ್ಥಿತಿಯನ್ನು ಮುಂಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಮರಣದೊಂದು ಸ್ಥಿತಿ ಉಂಟು, ದೊಡ್ಡ ಸ್ಥಿತಿ ಅಂತೇಳಿ. ನಾನು ಏನು ಮಾಡಿದರೆ ಅದು ಹೋಗುವುದೇ ಒಂದು ದಿನ. ನನ್ನನ್ನು ಹೊತ್ತುಕೊಂಡು ಹೋಗಲಿಕ್ಕೆ 4 ಜನ ಬೇಕೇ ಬೇಕು. ಅದು ಯಾವ ಸ್ಥಿತಿ? ಅದು ಯಾವ ಸ್ಥಿತಿ? ಎಷ್ಟೇ ತಿಳಿದಿದ್ದರೂ ಒಂದು ಸಾಧುವೇ ಆಗಲಿ, ದೊಡ್ಡ ಪರಮ ಯೋಗಿಯೇ ಆಗಲಿ, ಸಮಾಧಿ ಆಗೋ 4 ಜನ ಎತ್ತಿ ಇಡಲಿಕ್ಕೆ ಬೇಕಲ್ಲ. ಈ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳೋದು. ಈ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಾಗ ಪ್ರೀತಿಯ ಸ್ಥಿತಿ ಏನು ಅಂತೇಳಿ ಅರ್ಥ ಆಗ್ತದೆ. ಇಲ್ಲಾಂದರೆ ಹೊತ್ತುಕೊಂಡು ಹೋಗಿ ಇಡುವಾಗ ಏನೆಲ್ಲ ಬೈದುಕೊಂಡು ಹೋಗಿ ಇಡ್ತಾರೆ ಗೊತ್ತಾ? ಸತ್ಯ ಹೇಳೋದು ನಾನು, ಮನಸ್ಸಿನಲ್ಲಿ ಆಗುವ ವಿಚಾರವನ್ನು ಹೇಳೋದು. ಸುತ್ತಮುತ್ತಲಿರುವ ಭಕ್ತಾದಿಗಳ ಮನಸ್ಸಿನಲ್ಲಿ ಓಡುವ ವಿಚಾರಗಳು. ಅಲ್ಲಿ ಎಂಥದಕ್ಕೆ ಬೇಕದು ಕೊನೆಗೆ? ಅಲ್ವಾ? ಎಂಥದಕ್ಕೆ ಬೇಕು ಅಂತ ಕೇಳೋದು. ಎಷ್ಟು ಮಾತಾಡಿ ಏನು ಪ್ರಯೋಜನ ಅಂತ ಕೇಳೋದು, ಎಷ್ಟು ವಿಷಯ ಹೇಳಿ ಏನು ಪ್ರಯೋಜನ ಅಂತ ಕೇಳೋದು. ಇರುವುದು ಸ್ವಲ್ಪ ಸಮಯ. ಆ ಸ್ವಲ್ಪ ಸಮಯದಲ್ಲಿ ಸಂತೋಷವಾಗಿ ಜೀವನ ಮಾಡಲಿಕ್ಕೆ ಕಲಿಯಿರಿ, ಖುಷಿಯಾಗಿ ಇರಲಿಕ್ಕೆ ಕಲಿಯಿರಿ, ಆನಂದವಾಗಿ ಇರಲಿಕ್ಕೆ ಕಲಿಯಿರಿ. ಅದರಿಂದ ದೊಡ್ಡ ಸ್ಥಿತಿ ಅಂತ ಉಂಟು? ನಿಮ್ಮನ್ನೇ ನಿಮಗೆ ಪ್ರೀತಿಸ್ಲಿಕ್ಕೆ ಗೊತ್ತಿಲ್ಲ, ನೀವು ಹೇಗೆ ಪ್ರಪಂಚವನ್ನು ಪ್ರೀತಿಸುವುದು? ನಿಮ್ಮನ್ನೇ ನಿಮಗೆ ಪ್ರೀತಿಸಲಿಕ್ಕೆ ಗೊತ್ತಿಲ್ಲ, ನೀವು ಹೇಗೆ ಪ್ರಪಂಚವನ್ನು ಪ್ರೀತಿಸ್ತೀರಿ, ಅಕ್ಕಪಕ್ಕದವರನ್ನು ಪ್ರೀತಿಸ್ತೀರಿ? ಅವರವರ ಮನೆಯೊಳಗೆ ಹೋಗಿ ನೋಡಿದರೆ ಗೊತ್ತಾಗ್ತದೆ ಅಂತ ಹೇಳೋದು ನಾನು ಹೇಳೋ ವಿಚಾರ. ಅವರವರೊಂದು ವಸ್ತ್ರ, ಅವರವರ ಥಿಂಗ್ಸ್, ಅವರವರೊಂದು ಗಾಡಿ ಯಾವ ರೀತಿ ಇರ್ತದೆ? ಕಸದ ಗೊಬ್ಬರದಾಗಿರ್ತದೆ. ಇದನ್ನೇ ನೀಟ್ ಮಾಡಿ ಇಡಲಿಕ್ಕೆ ಆಗುದಿಲ್ಲ. ಪ್ರಪಂಚವನ್ನು ಎಂತ ನೀಟು ಮಾಡೋದು? ಪ್ರಪಂಚವನ್ನು ಎಂಟದನ್ನು ನೀಟು ಮಾಡೋದು ಅಂತ ಕೇಳೋದು. ಇನ್ನು ಯಾವ ಸ್ಥಿತಿಯನ್ನು ಹೇಳೋದು ಅಂತ ಹೇಳೋದು ನಾನು. ಆಸೆ ಬಿಟ್ಟವನ ಸ್ಥಿತಿ ಒಂದು ಉಂಟು, ಆಸೆ ಇದ್ದವನ ಸ್ಥಿತಿ ಒಂದು ಉಂಟು. ಆಸೆ ಬಿಟ್ಟವನಿಗೆ ಎಂಥ ಸ್ಥಿತಿ ಅಂತ ಕೇಳೋದು. ಆಸೆ ಇಲ್ಲದವನಿಗೆ ಎಂಥ ಸ್ಥಿತಿ? ಅವನಿಗೆ ಸ್ಥಿತಿ ಉಂಟ? ಅವನು ಕಾಲದಲ್ಲಿ ಒಂದಾಗಿರ್ತಾನೆ. ಅವನು ಕಾಲ ಹೇಗೆ ಉಂಟು ಹಾಗೆ ಹೋಗ್ತಾ ಇದ್ದಾನೆ.
ಅದು ಸ್ಥಿತಿ ತನ್ನಿಂತಾನಾಗೆ ಆಗುವುದಲ್ಲಿ. ಅದನ್ನು ನೋಡಿಬಿಟ್ಟು ಅದನ್ನು ತಿಳಿದು ಬಿಟ್ಟು ಇನ್ನೊಬ್ಬನನ್ನು ಈಗ ಹೇಳೋದು ಅರ್ಥ ಆಯ್ತಲ್ಲ. ಒಂದು ಸಾಯಿಬಾಬಾ ಹೀಗೆ ಇದ್ದರು, ರಾಮಕೃಷ್ಣ ಪರಮಹಂಸರು ಹೀಗೆ ಇದ್ದರು, ವಿವೇಕಾನಂದರು ಹೀಗೆ ಇದ್ದರು, ಸಿದ್ಧಾರೂಢರು ಹೀಗೆ ಇದ್ದರು, ನನಗೂ ಹಾಗೆ ಆಗ್ತಾ ಉಂಟು, ನಾನು ಆ ಸ್ಥಿತಿಯಲ್ಲಿ ಇದ್ದೇನೆ ಅಂತೇಳಿದರೆ ಇದೆಲ್ಲ ನಂಬುವಂಥ ವಿಚಾರ ಅಲ್ಲ. ಶಂಕರಾಚಾರ್ಯರೇ ಸಾಯಿಬಾಬಾ, ಸಾಯಿಬಾಬನೇ ರಾಮಕೃಷ್ಣ ಪರಮಹಂಸ, ರಾಮಕೃಷ್ಣ ಪರಮಹಂಸನೇ ವಿವೇಕಾನಂದ, ವಿವೇಕಾನಂದರೇ. ಅರ್ಥ ಆಯ್ತಲ್ವ? ನಾವೇ ಇದು ನಿಜವಾದ ಸ್ಥಿತಿ. ಅವರು ಅವರ ಅನುಭವವನ್ನು ಅವರ ಜ್ಞಾನವನ್ನು ಹೇಳಿ ಹೋದರು. ಅರ್ಥ ಆಯ್ತಲ್ವ? ಅವರು ಈ ಪ್ರಪಂಚಕ್ಕೆ ಬಂದು ಈ ಲೋಕದ ಒಳಿತಿಗಾಗಿ ಅನೇಕ ಜ್ಞಾನವನ್ನು ಹೇಳಿಕೊಂಡು ಹೋದರು. ಅದೇ ಸಾಯಿಬಾಬಾ ಪುನಃ ಬರ್ತಾರೆ, ಆದರೆ ಅದೇ ಸಾಯಿಬಾಬನ ರೀತಿಯಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಬದಲಾಯಿತು ಸ್ಥಿತಿ. ನಾನು ಸಾಯಿಬಾಬಾ ಅಂತ ಹೇಳಿದರೆ ನಂಬುವ ವಿಚಾರ ಅಲ್ಲ, ನಾನು ದತ್ತಾತ್ರೇಯನ ಅವತಾರ ಅಂದರೆ ನಂಬುವ ವಿಚಾರ ಹೇಳೋದು. ನಾನು ಪ್ರಾಕ್ಟಿಕಲ್ ಆಗಿ ತಿಳಿದುಕೊಳ್ಳಿ ಅಂತ ಹೇಳೋದು, ಸತ್ಯವನ್ನು ತಿಳಿದುಕೊಳ್ಳಿ ಅಂತ ಹೇಳೋದು. ಸತ್ಯವನ್ನು ತಿಳಿದವ ಅವನ ಸ್ಥಿತಿ ಹತ್ರ ಹೋಗಲಿಕ್ಕೆ ನೀವು ಸಾಧ್ಯ ಇಲ್ಲ ಅಂತ ಹೇಳೋದು. ಒಂದು ದಿನದಲ್ಲಿ ಹೋಗಿ ಅವರನ್ನು ನೋಡಿ ಬರ್ತೇನೆ, ದರ್ಶನ ಮಾಡಿ ಬರ್ತೇನೆ ಅಂತ ಹೇಳಿದ್ರೆ ಆಗುವುದಿಲ್ಲ. ಅಂಥ ಸದ್ಗುರು ನಿಮ್ಮ ಜೀವನದಲ್ಲಿ ಸಿಗಬೇಕು ಅಂತ ಹೇಳೋದು. ಅಂಥ ಸತ್ಯವಂತ ಗುರು ನಿಮ್ಮ ಜೀವನದಲ್ಲಿ ಸಿಗಬೇಕು. ಆ ಗುರುವಿನಲ್ಲಿ ನಿಮಗೆ ದುಃಖವೇ ಹೊರತು, ಬೈಗಳೇ ಹೊರತು, ಅವಮಾನವೇ ಹೊರತು. ಅರ್ಥ ಆಯ್ತಲ್ವ? ಇಂಥ ವಿಚಾರಗಳೇ ನಿಮಗೆ ಅಲ್ಲಿ ಸಿಗುವುದು ಹೊರತು ನಿಮಗೆ ಬೇರೆ ಏನೂ ಅಲ್ಲಿ ಸಿಗುವುದಿಲ್ಲ. ಅದನ್ನು ನಿಮಗೆ ಸಹಿಸಿಕೊಳ್ಳುವ ಶಕ್ತಿ ಇದ್ದರೆ ನಿಮಗೆ ಎಲ್ಲ ಸ್ಥಿತಿಯನ್ನು ಸಹಿಸಿಕೊಳ್ಳುವ ಶಕ್ತಿ ಇರುತ್ತದೆ. ಅರ್ಥ ಆಯ್ತಾ? ಎಲ್ಲ ಸ್ಥಿತಿಗಳ ಬಗ್ಗೆ ನಿಮಗೆ ಅರ್ಥ ಆಗ್ತದೆ. ಒಂದು ಸದ್ಗುರು ನಿಮ್ಮ ಜೀವನದಲ್ಲಿ, ಸತ್ಯವಂತವಾದ ಗುರು ನಿಮ್ಮ ಜೀವನದಲ್ಲಿ ಸಿಕ್ಕಿದ್ದರೆ ಮತ್ತೆ ನೀವು ಯಾವುದೇ ಕಾರಣಕ್ಕೂ ಕೂಡ ಇನ್ನೊಂದು ಗುರುವನ್ನು ತಿರುಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಾ ಹೇಳೋದು? ಯಾವುದೇ ಕಾರಣಕ್ಕೂ ಕೂಡ ಇನ್ನೊಂದು ಗುರುವನ್ನು ನೀವು ತಿರುಗಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಸತ್ಯದ ಅರಿವಾಗಿ ಬಿಡ್ತದೆ ಅಲ್ಲಿ. ಓ, ಇಷ್ಟೇ ಅಲ್ವಾ ಜೀವನ ಅಂತೇಳಿ, ಎಂಥ ಉಂಟು ಜೀವನದಲ್ಲಿ ಅಂತೇಳಿ. ನಿಮ್ಮದು ಅಂತೇಳಿ ಏನುಂಟು? ಒಂದು ಶ್ವಾಸ ಮಾತ್ರ. ಎಷ್ಟು ಕೋಟಿ ಇದ್ದರೂ ನೀವು ಊಟ ಮಾಡೋದು ಎಷ್ಟು? ಎಷ್ಟು ವಸ್ತ್ರ ಇದ್ದರೂ ನಿಮಗೆ 10 ವಸ್ತ್ರನ ಒಟ್ಟಿಗೆ ಹಾಕಲಿಕ್ಕೆ ಆಗ್ತದ? ಕೇಳೋದು ನಾನು. ಎಷ್ಟೇ ದೊಡ್ಡ ಮನೆ ಇದ್ದರೂ, ಎಷ್ಟೆಷ್ಟೇ ಕೋಟಿ ಇದ್ದರೂ ಅದನ್ನು ನಿಮಗೆ ಒಂದೇ ಸಲ ಅನುಭವಿಸ್ಲಿಕ್ಕೆ ಆಗ್ತದ? ಮಲ್ಕೊಳ್ಳಿಕ್ಕೆ ಎಷ್ಟು ಬೇಕು ಜಾಗ? 6 ಅಡಿ 3 ಅಡಿ ಅಲ್ವಾ ಒಂದು ಮಲ್ಕೊಳ್ಳಿಕ್ಕೆ. ಅದು ಬಿಟ್ಟು ಇಡೀ ಮನೆಯಲ್ಲಿ ಮಲ್ಕೊಳ್ಳಿಕ್ಕೆ ಆಗ್ತದ? ಕೈ ಕಾಲೆಲ್ಲ ಬಿಡಿಸಿ ಆಗ್ತದ ಅಂತ ಕೇಳೋದು. ಏನಿದ್ದೇನು ಪ್ರಯೋಜನ? ನಮಗೆ ಎಷ್ಟು ಬೇಕು ಅಷ್ಟೇ ಇದ್ರೆ ಒಳ್ಳೆಯದು. ಈ ಪ್ರಪಂಚದ ವಿಷಯವನ್ನು ತಲೆಗೆ ಹಾಕೋದಿಲ್ಲ ಗುರುಭಕ್ತರಾದವರು. ಈ ಪ್ರಪಂಚದ ವಿಷಯ, ಅವರಿವರ ವಿಚಾರ ಯಾವುದನ್ನೂ ತಲೆಗೆ ಹಾಕೊಳ್ಳೋದು. ತನ್ನ ಒಳಗೆ ಏನಾಗ್ತಾ ಉಂಟು, ತನ್ನ ಒಳಗೆ ಯಾವ ರೀತಿ ಕ್ರಿಯೆ ನಡೀತಾ ಉಂಟು, ನಾನು ಏನು ಅರ್ಥ ಮಾಡಿಕೊಳ್ಬೇಕು, ನಾನು ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರ್ದು, ಯಾವುದನ್ನು ಕೇಳಬೇಕು, ಯಾವುದನ್ನು ಕೇಳಬಾರ್ದು, ಜೀವನದ ದಾರಿ ಯಾವ ರೀತಿ ಉಂಟು ಅಂತೇಳಿ ಆ ನಿಜ ಭಕ್ತನಾದವನಿಗೆ ತನ್ನಿಂತಾನಾಗಿ ಗೊತ್ತಾಗ್ತದೆ. ಅರ್ಥ ಆಯ್ತು ಹೇಳೋದು? 1000 ಉಂಟು ಪ್ರಪಂಚದಲ್ಲಿ, ಆದರೆ ನಿಮ್ಮ ಒಳಗಿರುವ ಸ್ಥಿತಿಯನ್ನು ನೀವು ಗಟ್ಟಿಯಾಗಿ ಇಟ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಒಂದು ಗುರು ಸಿಕ್ಕಿದ್ದಾರೆ ಅಂತ ಹೇಳಿದರೆ ಅದರಿಂದ ದೊಡ್ಡ ಸ್ಥಿತಿ ಇನ್ನೊಂದಿಲ್ಲ ನಿಮ್ಮ ಜೀವನದಲ್ಲಿ. ಅದು ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟು, ನಿಮ್ಮ ಜ್ಞಾನಕ್ಕೆ ಬಿಟ್ಟು, ನಿಮ್ಮ ನಂಬಿಕೆಗೆ ಬಿಟ್ಟು, ನಿಮ್ಮ ಶರಣಾಗತಿಯ ಮೇಲೆ ಆ ಗುರುವಿನ ಮಹತ್ವ ಅಡಗಿದೆ. ನೀವೆಷ್ಟು ಶರಣಾಗತಿಯಾಗಿರ್ತೀರೋ ಅಷ್ಟರ ಮಟ್ಟಿಗೆ ಗುರು ನಿಮ್ಮ ಜೊತೆಗೆ ಹಿಂದೆ ಮುಂದೆ ಇದ್ದುಕೊಂಡು ನಿಮಗೆ ಅರಿವಿಲ್ಲದಂತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾನೇ ಹೋಗ್ತಾರೆ ಅವರು. ಅರ್ಥ ಆಯ್ತಲ್ವ? ಅವರಿಗೆ ಪ್ರಪಂಚಕ್ಕೆ ಬಂದ ಸೇವಕ ಒಂದು ಗುರು ಅಂತ ಹೇಳಿದರೆ, ನೀವು ಎತ್ತರದಲ್ಲಿ ಅವರನ್ನು ಕೂತ್ಕೊಳಿಸಿದಿರಿ ಗುರುವನ್ನು. ಆದರೆ ಗುರು ನೋಡೋದೇನು ಗೊತ್ತುಂಟ? ಕೆಳಗಿನ ಸ್ಥಿತಿಯನ್ನು. ಎತ್ತರದ ಸ್ಥಿತಿಯನ್ನು ಗುರು ನೋಡುವುದಿಲ್ಲ, ಅದು ನೀವು ಕೂತ್ಕೊಳಿಸಿದ ಎತ್ತರದಲ್ಲಿ. ಗುರು ನೋಡೋದೇನು ಗೊತ್ತುಂಟ? ಭಕ್ತನ ಪಾದವನ್ನು. ಭಕ್ತನ ಪಾದವನ್ನು ಯಾವತ್ತೂ ನೋಡ್ತಾರೆ ಗುರು, ಎಲ್ಲಿ ಹೆಜ್ಜೆ ಇಡ್ತಾನೆ ಇವ ಅಂತೇಳಿ.
ಅಪ್ಪಿತಪ್ಪಿ ಹೆಜ್ಜೆ ವ್ಯತ್ಯಾಸ ಆಗುವಾಗ ತನ್ನಿಂತಾನಾಗಿ ಹೇಳ್ತಾರೆ. ಅರ್ಥ ಆಯ್ತಲ್ಲ ಹೇಳೋದು? ಇದು ಸರಿಯಲ್ಲಪ್ಪ ಅಂತೇಳಿ, ಬೇಡ ಇದು ಅಂತೇಳಿ. ಅವರು ಬೇಡ ಇದು ಸರಿಯಲ್ಲ ಅಂತ ಹೇಳಬೇಕಾದ್ರೆ ಅವರು ಅನುಭವಿಸಿದ ಕಾರಣದಾನೆ ಹೇಳ್ತಾರೆ, ಇಲ್ಲರೆ ಹೇಳ್ತಾರೆ. ಅವರು ಹೇಳುವಾಗ ಅನಿಸ್ತದೆ ಇದು ತಪ್ಪು, ನಮಗೆ ಸಹ ಬೇಕು, ನಾವು ಸಹ ಹೀಗೆ ಇರಬೇಕು. ಹಾಗಾದ್ರೆ ಅನುಭವಿಸಿ ನೋಡಿ. ಅನುಭವಿಸಿ, ಖುಷಿಯಾಗಿರಿ ಅಲ್ಲ. ಸತ್ಯದ ಖುಷಿ ಬೇಡ, ಈ ಮಾಯದ ಖುಷಿ ಬೇಕು. ಈಗ ಅನುಭವಿಸಿ ಖುಷಿಯಾಗಿರಿ ಅಂತೇಳಿದರೆ ಯಾವ ರೀತಿ ಅಂತೇಳಿ ಬರ್ತದಲ್ವ? ಅದಕ್ಕೆ ಹೇಳು, ಸತ್ಯದ ಒಂದು ಖುಷಿ ಉಂಟು, ಸತ್ಯದ ಒಂದು ದಾರಿ ಉಂಟು. ಆ ದಾರಿ ಯಾರಿಗೂ ಬೇಡ, ಆ ಖುಷಿ ಯಾರಿಗೂ ಬೇಡ ಅಂತ ಹೇಳೋದು. ಈ ಮಾಯೆಯ ಖುಷಿ ಉಂಟಲ್ಲ, ಅದು ಎಲ್ಲರಿಗೂ ಬೇಕು ಅಂತ ಹೇಳೋದು. ಈ ಮಾಯೆಯ ಖುಷಿಯಲ್ಲಿ ಹೋದರೆ ಏನಾಗ್ತದೆ ಅಂತೇಳಿ ನೀವೇ ಅನುಭವಿಸಿ ತಿಳ್ಕೊಳ್ಬೇಕು. ಕೆಸರಿಗೆ ಕಾಲಾಕಿದ್ರೆ ಒಳಗೆ 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 ಹೋಗುದು, ಅದು ಮೇಲೆ ಬರುವುದಿಲ್ಲ. ಭಾಳ ಕಷ್ಟ ಉಂಟು ಮೇಲೆ ಬರಲಿಕ್ಕೆ. ಒಬ್ಬ ಸಪೋರ್ಟ್ ಕೊಟ್ಟರು ಕೂಡ ಅವನು ಕೂಡ ಒಳಗೆ ಹೋಗೋ ಚಾನ್ಸಸ್ ಇದೆ. ಕೆಸರಿನಲ್ಲಿ ಮುಳುಗಿಬಿಟ್ರೆ ಅಲ್ವಾ? ಕೆಸರಲ್ಲಿ ನಾವು ಹೋಗಬೇಕು ಅಂದರೆ ಕೆಸರನ್ನು ಕಾಲು ಹಾಕೋ ಮುಂಚೆ ಯೋಚನೆ ಮಾಡಬೇಕು, ಆ ಕೆಸರನ್ನು ಕ್ಲೀನ್ ಮಾಡಬೇಕಪ್ಪ ಅಂತೇಳಿ. ಆ ಕೆಸರನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಮತ್ತೆ ಆ ಕೆಸರಿನ ಒಳಗೆ ನಾವು ಇಳಿಯಲಿಕ್ಕೆ ಸಾಧ್ಯ ಅಲ್ವಾ? ಆ ಹಳ್ಳಕ್ಕ ಗುಂಡಿಗೋ ಯಾವುದಕ್ಕೋ ಒಂದು. ಇಲ್ಲದಿದ್ದರೆ ಸಾಧ್ಯ ಉಂಟಾ? ಕೆಸರಿಗೆ ಇಳಿದಿದ್ಯಾ ನೀನು? ಕೆಸರಿನ ಗುಂಡಿಗೆ ನಾನು ಇಳಿದಿದ್ದೇನೆ, ಆದ ಕಾರಣ ಹೇಳೋದು. ಅನುಭವ ಉಂಟು ನನಗೆ, ಅರ್ಥ ಆಯ್ತಲ್ಲ? ಕೆಸರು ಏನು ಮಾಡ್ತದೆ ಅಂತೇಳಿ ಅದು ನಮ್ಮನ್ನು ಒಳ್ಕೊಂಡೇ ಹೋಗ್ತದೆ ಒಳಗೆ. ಅದು ಮತ್ತು ನಮಗೆ ಯಾವುದೇ ಆಪ್ಷನ್ ಇಲ್ಲ ಮೇಲೆ ಬರಲಿಕ್ಕೆ. ಎಲ್ಲೋ ಪೂರ್ವಜನ್ಮದ ಪುಣ್ಯದಿಂದ ಅಂಥ ಸಮಯದಲ್ಲಿ ನಾವು ಮಾಡಿದ ಪುಣ್ಯ ನಮ್ಮನ್ನು ಬಂದು ಯಾವುದೋ ಒಂದು ರೀತಿಯಲ್ಲಿ ಕಾಪಾಡುವ ಸಾಧ್ಯತೆ ಇದೆ. ಅದು ಪುಣ್ಯದಿಂದ ಮಾತ್ರ ಸಾಧ್ಯ. ಅಲ್ಲಿ ಏನಾದರೂ ಪುಣ್ಯ ಇಲ್ಲ ನಮ್ಮ ಜೀವನದಲ್ಲಿ ಅಂತೇಳಿದರೆ ಮುಗೀತು ವಿಷಯ. ಮತ್ತೆ ಅರ್ಥ ಆಗ್ತಾ ಹೇಳೋದು? ಹಾಗೆಯೇ ಈ ಪ್ರಪಂಚದಲ್ಲಿ ನಾವು ಹುಟ್ಟಿದ್ದೇವೆ ಅಂತ ಹೇಳಿದರೆ ಅದೆಷ್ಟೋ ಪುಣ್ಯವನ್ನು ಮಾಡಿ ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ. ಈ ಮನುಷ್ಯ ಜನ್ಮಕ್ಕೆ ಬಂದ ನಂತರ ನಾವು ಯಾವ ರೀತಿ ಇರಬೇಕು ಅಂತೇಳಿ ನಮ್ಮ ಒಳಗೆ ನಮ್ಮ ಅಧ್ಯಯನ ಮಾಡಬೇಕು ನಾವು. ಹೊರತು ಹೊರಗಿನ ಅಧ್ಯಯನದಿಂದ ನಮ್ಮನ್ನು ನಾವು ಸರಿ ಮಾಡಲಿಕ್ಕೆ ಆಗುವುದಿಲ್ಲ. ಆಧ್ಯಾತ್ಮಿಕ ಎಂಬುದು ಬೋಧನೆ ಮಾಡಿ ಹೇಳಿ ಕೇಳಿ ಬರುವ ವಿಚಾರ ಅಲ್ಲ. ಅದು ನಿಮ್ಮ ಒಳಗೆ ಯಾವಾಗ ಶುದ್ಧವಾಗಿ ನಿಲ್ತದೋ, ನಿಮ್ಮ ಒಳಗೆ ಯಾವಾಗ ಅದು ಜ್ಞಾನ ಉದಯ ಆಗ್ತದೋ, ಆವಾಗ ಅದಕ್ಕೆ ನಿಮಗೆ ಸರಿಯಾದ ರೀತಿ ನೀತಿಗಳು ದಾರಿಗಳು ಸಿಗುವುದು. ಅದು ಒಬ್ಬೊಬ್ಬರಿಗೆ ಒಂದೊಂದು ಸ್ಥಿತಿ ಸಿಗ್ತದೆ. ನಿಮ್ಮ ಸ್ಥಿತಿ ಇನ್ನೊಬ್ಬನಿಗೆ ಆಗಬೇಕಾಗಿಲ್ಲ, ಅವನ ಸ್ಥಿತಿ ನಿಮಗೆ ಆಗಬೇಕಾಗಿಲ್ಲ. ಅವನ ಅನುಭವ ನಿಮಗೆ ಸರಿ ಬರಲಿಕ್ಕೆ ಇಲ್ಲ, ನಿಮ್ಮ ಅನುಭವ ಅವನಿಗೆ ಸರಿ ಬರಲಿಕ್ಕಿಲ್ಲ. ಆಗ ಅವರವರ ಮಟ್ಟಿಗೆ ಅವರವರು ಸರಿ, ಅವರವರ ಮಟ್ಟಿಗೆ ಅವರವರು ಸರಿ ಅಂತೇಳಿ ನಾವು ಮೌನವಾಗಿ ಕೂತ್ಕೊಳ್ಳೋದು ಉತ್ತಮವಾದ ಸ್ಥಿತಿ. ಅರ್ಥ ಆಯ್ತಲ್ಲ? ಅವರವರ ಮಟ್ಟಿಗೆ ಅವರವರು ಸರಿ ಅಂತ ತಿಳಿದು ನಾವು ಮೌನವಾಗಿ ಕೂತುಕೊಳ್ಳೋದು ಅದು ಉತ್ತಮವಾದ ಸ್ಥಿತಿ. ನಾನು 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 ಅಂತ ಮರೆದವರು ಯಾರೂ ಕೂಡ ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣಲಿಲ್ಲ. ಎಲ್ಲ ನೀನೇ ಅಂತ ಹೇಳಿದವರು ಉಂಟಲ್ವ, ಅವರು ಈ ಪ್ರಪಂಚದಲ್ಲಿ ಇವತ್ತಿಗೂ ಇದ್ದಾರೆ. ಹೇಳಲಿಕ್ಕೆ ತುಂಬ ಸುಲಭ, ಯಾವುದೇ ವಿಷಯ ಆದರೂ ಕೂಡ ಮಾತಾಡಲಿಕ್ಕೆ ತುಂಬ ಸುಲಭ, ಅನುಭವಿಸಲಿಕ್ಕೆ ತುಂಬ ಕಷ್ಟ. ಆದ ಕಾರಣ ನಿಮ್ಮ ನಿಮ್ಮ ಸ್ಥಿತಿಯಲ್ಲೇ ನೀವು ಚೆನ್ನಾಗಿರಿ ಅಂತ ಹೇಳೋದು ನಾನು. ಕುಟುಂಬದಲ್ಲಿ ಇದ್ದೀರಾ, ಕುಟುಂಬದಲ್ಲೇ ಸಂತೋಷವಾಗಿ, ಸಂಸಾರದಲ್ಲಿ ಸಂತೋಷವಾಗಿ ಖುಷಿಯಾಗಿ ಇರುವ ಡ್ಯೂಟಿಯನ್ನು ಮಾಡಿಕೊಂಡು ಹೋಗಿ. ಸಮಯ ಸಿಕ್ಕಿದರೆ ಎಲ್ಲಿಯಾದರೂ ಸ್ವಲ್ಪ ಸಮಯ ಉಂಟು ಅಂತೇಳಿ ಆದರೆ ಆ ಸಮಯವನ್ನು ವ್ಯರ್ಥ ಮಾಡಬೇಡಿ, ಒಂದು ಒಳ್ಳೆಯದಕ್ಕೆ ಬೇಕಾಗಿ ಉಪಯೋಗಿಸಿ. ಅರ್ಥ ಆಯ್ತಲ್ವ? ಸಜ್ಜನರ ಸಹವಾಸದ ಜೊತೆ ಆ ಸಮಯವನ್ನು ಕಳೆಯಿರಿ ಅಂತೇಳೋದು. ಒಂದು ಸಾಧು ಸಂತರು, ಸತ್ಪುರುಷರು ಅಲ್ಲ, ಒಳ್ಳೆ ಆದರ್ಶ ಪುರುಷರು, ಒಂದು ಒಳ್ಳೆಯ ವ್ಯಕ್ತಿಗಳ ಜೊತೆ ನಿಮ್ಮ ಮಾತುಕತೆ ಇರಲಿ. ಸಮಯ ಯಾವ ರೀತಿ ಕಳಿಬೇಕಾದರೆ ಈ ರೀತಿ ಕಳೆಯಿರಿ. ವಿನಾಕಾರಣ ಯಾವ್ಯಾವ ರೀತಿಯೆಲ್ಲ ಮಾತಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡಬೇಡಿ. ಈ ಸಮಯ ಬಹಳ ಅದ್ಭುತವಾದ ಸಮಯ. ಈ ಮನುಷ್ಯನ ಜೀವನದಲ್ಲಿ ಬರುವ ಒಂದೊಂದು ಕ್ಷಣ ಕೂಡ ಬಹಳ ಅದ್ಭುತವಾದ ವಿಚಾರ. ಒಂದೊಂದು ಕ್ಷಣ ಕೂಡ ನಿಮ್ಮನ್ನು ಪರಿವರ್ತನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಉಂಟು. ಒಂದೊಂದು ಕ್ಷಣ ಕೂಡ
ಮಾಡಿದ ತಪ್ಪನ್ನು ತಿದ್ದಿ ನಡಿ, ಮಾಡಿದ ತಪ್ಪನ್ನು ತಿದ್ದಿ ನಡಿ, ಮಾಡಿದ ತಪ್ಪನ್ನು ತಿದ್ದಿ ನಡಿ ಅಂತೇಳಿ ಒಂದೊಂದು ಕ್ಷಣ ಕೂಡ ನಮಗೆ ಅವಕಾಶ ಕೊಡ್ತಾ ಉಂಟು ಈ ಕಾಲದಲ್ಲಿ ಹೇಳೋದು ವಿಚಾರ. ಜೀವನ ಉದ್ದಕ್ಕೂ ಇದು ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತ ಹೇಳೋದು. ಆ ಕ್ಷಣವನ್ನು ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ. ಅರ್ಥ ಆಯ್ತಾ? ಎಲ್ಲದಕ್ಕಿಂತ ಪರಮಶ್ರೇಷ್ಠ ಸ್ಥಿತಿ ಯಾವುದಂದ್ರೆ ಈ ಕ್ಷಣ ನನ್ನದು ಅಂತೇಳಿ ಬದುಕುದು. ಅರ್ಥ ಆಯ್ತಲ್ವ? ಈ ಕ್ಷಣ ನನ್ನದು ಅಂತೇಳಿ ಬದುಕುದು ಉಂಟಲ್ವ, ಅದು ಎಲ್ಲದಕ್ಕಿಂತಲೂ ಪರಮಶ್ರೇಷ್ಠವಾದ ಸ್ಥಿತಿ. ಮುಂದಿನ ಕ್ಷಣದ ಆಲೋಚನೆಗಳಿಲ್ಲ, ಯಾವ ಮಾಯಾಬಂಧನದಲ್ಲಿಲ್ಲ. ನನ್ನನ್ನು ಕೇಳೋರು ಹೇಳೋರು ಯಾರೂ ಇಲ್ಲ. ಅರ್ಥ ಆಯ್ತಲ್ವ? ಅನಾದಿಗೆ ಆಕಾಶ ಕಾವಲು ಅಂತೇಳಿ. ಗೊತ್ತಾಯ್ತಲ್ವ? ಬಂಧು ಬಳಗ, ಹೆಂಡತಿ ಮಕ್ಕಳು, ಅವರು ಇವರು ಯಾರೂ ಇಲ್ಲ. ಅರ್ಥ ಆಯ್ತಲ್ಲ? ಒಂದು ದೇಹ ಉಂಟು, ದೇಹದಲ್ಲಿ ಒಂದು ಶ್ವಾಸ ಉಂಟು. ಶ್ವಾಸ ಇರುವಷ್ಟು ಸಮಯ ನಾನು ಇರ್ತೇನೆ, ಶ್ವಾಸ ಹೋದರೆ ನಾನು ಹೋಗ್ತೇನೆ, ಅಷ್ಟೇ. ಇರೋಷ್ಟು ಸಮಯ ಇರಲಿಕ್ಕೆ ಸಾಧ್ಯ. ಆ ಶ್ವಾಸ ಇರುವಾಗ ನೀನು ಏನು ಮಾಡ್ತಿ, ಎಷ್ಟು ಪವಿತ್ರವಾದ ಜೀವನ ಮಾಡ್ತಿ, ಪ್ರಪಂಚಕ್ಕೆ ಏನನ್ನು ಕೊಡ್ತಿ, ಅದು ಸತ್ಯವಾದ ಪಕ್ಷದಲ್ಲಿ ನೀನು ಹೋದ ನಂತರ ಕೂಡ ಅದು ಮರುಸೃಷ್ಟಿಯಾಗಿ ಹುಟ್ಟಿಕೊಳ್ಳುತ್ತದೆ. ಮನುಷ್ಯ ಜೀವಂತವಾಗಿರುವ ಅವನ ಬಗ್ಗೆ ಮಾತಾಡೋದಲ್ಲ, ಮನುಷ್ಯ ಸತ್ತು ಹೋದ ಮೇಲೆ ಅವನ ಬಗ್ಗೆ ಈ ಪ್ರಪಂಚ ಮಾತಾಡಬೇಕು. ಅದು ಪರಮಶ್ರೇಷ್ಠ ಸ್ಥಿತಿ ಅಂತ ಹೇಳೋದು. ಅರ್ಥ ಆಯ್ತಾರ? ಜೀವ ಉಂಟು ಅಂದರೆ ಆಸೆ ಉಂಟು ಅಂತೇಳಿ ಅರ್ಥ ಅಲ್ವಾ? ಎಲ್ಲೋ ಒಂದು ಕಡೆ ಆಸೆಗೆ ಅವನು ಮರುಳಾಗಲೇಬೇಕು ಅಂತೇಳಿ ಅರ್ಥ, ಎಂಥದೇ ಸ್ಥಿತಿಯಲ್ಲಿದ್ದರೂ ಕೂಡ. ಅಲ್ವಾ? ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ಈ ಕಾಮಕ್ರೋಧ ಮದ ಲೋಭ ಮೋಹ ಮಾಶ್ಚರ್ಯವನ್ನು ಗೆಲ್ಲಲಿಕ್ಕಾಗುವುದಿಲ್ಲಲ್ಲ. ಕಾಮಕ್ರೋಧ ಮದ ಲೋಭ ಮಾಶ್ಚರ್ಯವನ್ನು ಗೆದ್ದವನಿಗೆ ಕೋಪ ಬರ್ತದ, ಅವನಿಗೆ ಇನ್ನೊಬ್ಬನನ್ನು ಕಾಣ್ತದ, ಅವನಿಗೆ ಯಾರನ್ನೂ ಕಾಣೋದಿಲ್ಲ, ಅವನಿಗೆಲ್ಲ ಒಂದೇ ಕಾಣ್ತದೆ, ಇನ್ನೊಬ್ಬ ಎಂಬ ಭೇದವೇ ಬರೋದಿಲ್ಲ. ಒಬ್ಬ ಬಂದು ಕಪಾಲಕ ಹೊಡೆದ್ರೂ ಕೂಡ ಅವನಿಗೆ ನೋವಾಗಲಿಕ್ಕಿಲ್ಲ, ಅವನು ಮಾತಾಡಲಿಕ್ಕಿಲ್ಲ. ಅರ್ಥ ಆಯ್ತಲ್ವ? ಹಾಗೆ ಒಬ್ಬ ಮಾತಾಡ್ತಾನೆ ಅಂತೇಳಿ ಅವನೊಳಗೆ ಸ್ಥಿತಿ ಇಲ್ಲ ಅಂತೇಳಿ ಅರ್ಥ. ಅರ್ಥ ಆಗ್ತಾ ಹೇಳೋದು? ಅವನೊಳಗೆ ಸ್ಥಿತಿಯೇ ಇಲ್ಲ ಅಂತೇಳಿ ಅರ್ಥ. ಆ ಸ್ಥಿತಿ ಬರೋದು ಹೇಗೆ, ಎಲ್ಲಿಂದ ಬರೋದು, ಯಾವ ಸ್ಥಿತಿ ಅಂತ ಕೇಳುವ. ಒಂದು ಸಮಾಧಿ ಸ್ಥಿತಿಯ, ಅಲ್ಲ ಯೋಗ ನಿದ್ರೆ ಸ್ಥಿತಿಯ, ಅಲ್ಲ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯ, ಅಲ್ಲ ಜ್ಞಾನದ ಸ್ಥಿತಿಯ, ಅಲ್ಲ ಒಂದು ಸಿದ್ಧಿಯ ಸ್ಥಿತಿಯ, ಯಾವ ಸ್ಥಿತಿ? ಇದೆಲ್ಲ ಯಾಕೆ ಬೇಕಾಗಿ ಮಾಡೋದು? ಇದೆಲ್ಲ ಆಸೆಯಿಂದಲೇ ಮಾಡ್ತಾರೆ. ಭಗವಂತನ ನೋಡ್ಲಿಕ್ಕೆ ಇದೆಲ್ಲ ಬೇಕಾ? ಭಗವಂತನ ನೋಡ್ಲಿಕ್ಕೆ ಇದೆಲ್ಲ ಬೇಕಾ ಅಂತ ಕೇಳೋದು. ಭಗವಂತನ ನೋಡ್ಲಿಕ್ಕೆ ಆತ್ಮಶುದ್ಧಿ ಇದ್ದರೆ ಆಯಿತು, ಮುಗೀತು ಅಲ್ಲಿಗೆ. ಮನಸ್ಸು ಪವಿತ್ರವಾಗಿದ್ದರೆ ಆಯ್ತು ಅಲ್ಲಿಗೆ. ಭಗವಂತನ ನೋಡಲಿಕ್ಕೆ ಏನೂ ಬೇಡ. ಭಗವಂತ ಹೇಗೂ ಕದ್ರೂ ಬರ್ತಾನೆ ಭಗವಂತ, ಇದಂತೂ ಸತ್ಯ. ಯಾಕೆಂದರೆ ನಾವು ಇವತ್ತು ಇಷ್ಟು ಚೆನ್ನಾಗಿರಬೇಕಾದ್ರೆ ಭಗವಂತನೇ ಕಾರಣ ಅಂತ ಹೇಳೋದು. ನಮ್ಮನ್ನು ಇಷ್ಟೆಲ್ಲ ನೋಡಿಕೊಳ್ಳುವ ಭಗವಂತ ನಾವು ಕದ್ರೆ ಬರೋದಿಲ್ವಾ? ಖಂಡಿತವಾಗಿ ಬರ್ತಾನೆ. ನಾವು ಕದ್ರೆ ಎಷ್ಟು ದೂರ ಇದ್ದರೂ ಎಲ್ಲಿ ಇದ್ದರೂ ಭಗವಂತ ಬಂದೇ ಬರ್ತಾನೆ. ನಿಮಗೇನು ಬೇಕು ಅದನ್ನು ಕೊಡೋದನ್ನು ಕೊಟ್ಟೇ ಕೊಡ್ತಾನೆ, ನೀವು ಶುದ್ಧವಾಗಿದ್ದ ಪಕ್ಷದಲ್ಲಿ. ನಿಮ್ಮ ಆತ್ಮ ಯಾವಾಗ ಶುದ್ಧವಾಗಿರ್ತದೋ ಆವಾಗ ಪರಮಾತ್ಮ ತನ್ನಿಂತಾನಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಜೊತೆ ಇದ್ದು, ನಿಮ್ಮ ಜೊತೆ ನೀವು ನೆನೆಸಿದ, ನೀವು ಹೇಳಿದ ಕೆಲಸವನ್ನೆಲ್ಲ ತನ್ನಿಂತಾನಾಗಿ ಮಾಡಿಕೊಡ್ತಾ ಹೋಗ್ತಾನೇ ಇರ್ತಾನೆ. ಅರ್ಥ ಆಯ್ತು ಹೇಳಿದ್ದು? ಪವಿತ್ರವಾಗಿ ಮೊದಲು ಅವರವರ ವಿಚಾರವನ್ನು ಬಿಟ್ಟು ಬಿಡಿ, ನಿಮ್ಮ ನಿಮ್ಮ ವಿಚಾರವನ್ನೇ ನೋಡಿ, ಅದನ್ನೇ ಓದಿ, ಅದನ್ನೇ ಅಧ್ಯಯನ ಮಾಡಿ. ಅರ್ಥ ಆಯ್ತು ಹೇಳಿದ್ದು? ಅಲ್ಲೊಂದು ಮಗು ಕೂಗ್ತಾ ಉಂಟು. ಮಗು ಇದು ಯಾವ ಸ್ಥಿತಿ? ಅದು ಪರಬ್ರಹ್ಮ ಸ್ಥಿತಿ. ಅದಕ್ಕೆ ಏನೂ ಗೊತ್ತಿಲ್ಲ. ಅರ್ಥ ಆಯ್ತಲ್ಲ? ಎಂತ ನಡೀತಾ ಉಂಟು ಅಂತ ಗೊತ್ತಿಲ್ಲ, ಇದು ಯಾರು ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದು ಪ್ರಕೃತಿಗೆ ಕನೆಕ್ಟ್ ಆಗಿದೆ. ಅದು ಅರ್ಥ ಆಯ್ತಲ್ವ? ಈಗ ಅದು ಪರಮಾತ್ಮನಾಗಿ ಉಂಟು ಆ ಮಗು. ಹೇಳೋದು ವಿಷಯ. ಆ ಸ್ಥಿತಿಗೆ ಹೋಗ್ಲಿಕ್ಕೆ ಆಗ್ತದಂತೆ? ಆ ಮಗುವಿನ ಸ್ಥಿತಿಗೆ ಹೋಗ್ಲಿಕ್ಕೆ ಆಗ್ತದ? ಆ ಮಗುವಿನ ಸ್ಥಿತಿಯಲ್ಲೇ ಮಗುವಿನ ಸ್ಥಿತಿಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಅದು ಒರಿಜಿನಲ್, ಅದರಲ್ಲಿ ಡೂಪ್ಲಿಕೇಟ್ ಇಲ್ಲ. ಆ ಸ್ಥಿತಿಯಲ್ಲಿ ಡೂಪ್ಲಿಕೇಟ್ ಉಂಟಾ? ಅದಾದ ಸ್ಥಿತಿ ಅಂತ ಹೇಳ್ಬೋದು. ಅದಕ್ಕೆ ಎಂಥದೇ ಗೊತ್ತಿಲ್ಲ ಅದಕ್ಕೆ. ಅದೇ ಪರಬ್ರಹ್ಮ ಸ್ಥಿತಿ ಅಂತ ಹೇಳೋದು. ಪರಬ್ರಹ್ಮ ಜ್ಞಾನಿಗಳೆಲ್ಲ ಆ ರೀತಿ ಇರ್ತಾರೆ ಮಗುವಿನ ಹಾಗೆ.
ನೋಡಲಿಕ್ಕೆ ವಯಸ್ಸಾಗಿರ್ತದೆ, ಗಡ್ಡ ಬಂದಿರ್ತದೆ, ಜಡೆ ಬಂದಿರ್ತದೆ, ಎಲ್ಲ ಬಂದಿರ್ತದೆ. ಆದರೆ ಅವರ ಸ್ಥಿತಿ ಉಂಟಲ್ವ, ಅದು ಹೇಗೆ ಅಂತ ಹೇಳಲಿಕ್ಕೆ ಸಾಧ್ಯವಾ, ವರ್ಣನೆ ಮಾಡಲಿಕ್ಕೆ ಸಾಧ್ಯವಾ? ಅವರು ಮಗುವಾಗಿರುವ ಕಾರಣ ತಾನೇ ಅವರನ್ನು ನೋಡಿಕೊಳ್ಳಲಿಕ್ಕೆ ಇಷ್ಟೆಲ್ಲ ಅಮ್ಮಂದರು ಬರೋದು. ಹಾಂ, ಸುಬ್ರಹ್ಮಣ್ಯ ಗೊತ್ತಲ್ವ, ಕತೆ ಪುರಾಣದಲ್ಲಿ ಹೇಳ್ತಾರೆ, ಕಾರ್ತಿಕೆ ಪೆಂಗಳು ಅಂತೇಳಿ. ಕಾರ್ತಿಕೆ ಅಮ್ಮಂದಿರು ಸುಬ್ರಹ್ಮಣ್ಯನನ್ನು ಸಾಕಲಿಕ್ಕೆ ಅಂತೇಳಿ ಬರೋದು. 6 ಜನ ಅಮ್ಮಂದರು ಬರ್ತಾರೆ. ಕಾರಣ ಏನು? ಸುಬ್ರಹ್ಮಣ್ಯನಿಗೆ ಅಮ್ಮನ ಅವಶ್ಯಕತೆ ಇದೆ, ಅಮ್ಮನೇ ನೋಡಬೇಕು. 6 ಜನ ಅಮ್ಮಂದರು ನೋಡಬೇಕಲ್ಲಿ, ಒಬ್ಬರಿಬ್ಬರಲ್ಲ. ಪರಬ್ರಹ್ಮ ಜ್ಞಾನಿ ಸುಬ್ರಹ್ಮಣ್ಯ ಅಂತ ಹೇಳಿದರೆ ಹುಟ್ಟಿನಲ್ಲೇ ಹೇಳುದು ನಾನು. ಅರ್ಥ ಆಯ್ತಲ್ವ? ಆ ಲೀಲೆಲ್ಲ ವರ್ಣಿಸ್ಲಿಕ್ಕೆ ಅಸಾಧ್ಯವಾದ ವಿಚಾರ. ಆಗ ಅಮ್ಮ ಅಂದರೆ ಏನು? ಅಮ್ಮನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳೋದು ಮುಖ್ಯವಾಗಿ. ಆ ಅಮ್ಮನ ಸ್ಥಿತಿಯನ್ನು ಯಾರೊಬ್ಬ ಅರ್ಥ ಮಾಡಿಕೊಳ್ತಾನೋ ಅವನು ಪರಮ ಶ್ರೇಷ್ಠ ಸ್ಥಿತಿಗೆ ಹೋಗಿ ತಲುಪ್ತಾನೆ ಅಂತ ಹೇಳೋದು. ಈ ಅಮ್ಮನ ಸ್ಥಿತಿ ಅರ್ಥ ಆಗೋದಿಲ್ಲ. ಅಮ್ಮನನ್ನು ನೋಡುವಾಗಲೇ 1000 ರೀತಿಯಲ್ಲಿ ನೋಡುವಾಗ ಮತ್ತೆ ಸ್ಥಿತಿಯಲ್ಲಿಂದ ಬರ್ತದೆ ಅಂತ ಕೇಳೋದು ನಾನು. ಅರ್ಥ ಆಗ್ತಾ ಹೇಳೋದು? ಎಲ್ಲರಿಗೂ ಶುಭವಾಗಲಿ. ಬೇರೇನು ಕೇಳಲಿಕ್ಕೆ ಉಂಟು? ಈಗ ಪ್ರಶ್ನೆಗೆ ಉತ್ತರ ಸಿಕ್ಕಿತಾ? ಸಿಕ್ತು. ಅರ್ಥ ಆಯ್ತಾ? ಹೌದು. ಅರ್ಥ ಆದರೆ ಭಾರಿ ಒಳ್ಳೆಯದು. ನಾವಿರೋ ಸ್ಥಿತಿಲೇ ಚೆನ್ನಾಗಿ ಒಂದೊಳ್ಳೆ ಸತ್ಪುರುಷರ ಸದ್ಗುರುಗಳ ಅವ್ರ ಜೊತೆ ಕನೆಕ್ಟ್ ಇಟ್ಕೊಂಡು ನಮ್ಮಿರೋ ಸ್ಥಿತಿನ ಕಂಟಿನ್ಯೂ ಮಾಡಿಕೊಂಡು ಈ ಕ್ಷಣ ನನ್ನದು ಅಂತ ಬದುಕೋದೇ ಒಳ್ಳೆ ಸ್ಥಿತಿ ಅಂತ. ಒಳ್ಳೆ ಸ್ಥಿತಿ. ಈ ಕ್ಷಣ ನಿನ್ನದು ಅಂತೇಳಿ ಬದುಕೋದು ಒಳ್ಳೆ ಸ್ಥಿತಿ. ಏನು ಮಾಡಬೇಡ, ಯಾವ ಧ್ಯಾನ ಮಾಡಬೇಡ, ಯೋಗ ಮಾಡಬೇಡ, ತಪಸ್ಸು ಮಾಡಬೇಡ, ಎಂಥದ್ದು ಮಾಡಬೇಡ, ಪವಿತ್ರವಾಗಿರು ಅಷ್ಟೇ. ಅರ್ಥ ಆಯ್ತಾ? ಪವಿತ್ರವಾಗಿರಬೇಕಾದ್ರೆ ನಮ್ಮ ಮನಸ್ಸಾಕ್ಷಿ ಹತ್ರ ನಾವು ಮಾತಾಡಿದರೆ ಗೊತ್ತಾಗ್ತದೆ ನಾವೇನೆಲ್ಲ ಮಾಡಿದ್ದೇವೆ ಅಂತೇಳಿ. ನಮ್ಮ ಮನಸ್ಸಾಕ್ಷಿ ಹೇಳ್ತದೆ. ಅರ್ಥ ಆಯ್ತಾ? ನಾವೇನೆಲ್ಲ ಮಾಡಿದ್ದೇವೆ ಅಂತೇಳಿ. ಅದನ್ನು ಸಹ ಕೇಳಿಕೊಂಡು ನಾವು ಮಾಡಿದ ತಪ್ಪನ್ನೆಲ್ಲ ತಿದ್ದಿಕೊಂಡು ಹೋಗುವಾಗ ತನ್ನಿಂತಾನಾಗಿ ಪವಿತ್ರ ಆಗ್ತದೆ. ಅರ್ಥ ಆಯ್ತಲ್ಲ ಹೇಳೋದು? ಒಂದು ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಬರಬೇಕು ಅಂತೇಳಿದರೆ, ಒಂದು ಜ್ಞಾನ ಸ್ಥಿತಿಯಲ್ಲಿ ಬರಬೇಕು ಅಂತೇಳಿದರೆ ಮೊದಲು ನಾನು ಎಂಬುದನ್ನು ಬಿಡಬೇಕು. ನಾನು ಎಂಬುದನ್ನು ಯಾರೊಬ್ಬ ಬಿಡುತ್ತಾನೋ ಅವನಿಗೆ ಎಲ್ಲವೂ ತನ್ನಿಂತಾನಾಗಿ ಒಲಿಯುವುದು. ಆ ನಾನು ಎಂಬುದನ್ನು ಬಿಡಬೇಕು ಅಂತ ಹೇಳಿದರೆ ಅಲ್ಲಿ ಒಂದು ಕಠಿಣವಾದ ಗುರು ಇರಬೇಕು. ಕಠಿಣವಾದ ಗುರು ಇದ್ದರೆ ಮಾತ್ರ ಸಾಧ್ಯ. ಆ ಗುರು ಇದ್ದು ಗುರುವಿನ ಜೊತೆ ವೇಷ ಹಾಕಿಕೊಂಡು ನಾನು ಇಷ್ಟು ವರ್ಷದಿಂದ ಇದ್ದೇನೆ, ಅಷ್ಟು ವರ್ಷದಿಂದ ಇದ್ದೇನೆ ಅಂತೇಳಿ ವೇಷ ಹಾಕಿಕೊಂಡು ಸೇವೆ ಮಾಡಿದರೆ ಅದು ಯಾವ ಜನ್ಮಕ್ಕೂ ಕೂಡ ಪರಿಪೂರ್ಣ ಆಗಲಿಕ್ಕಿಲ್ಲ. ಅದು ಗುರುವಿನಲ್ಲಿದ್ದು ದಾಸನಾಗಬೇಕು. ಅರ್ಥ ಆಯ್ತಲ್ವ? ಗುರುವಿನ ಜೊತೆಗಿದ್ದು ದಾಸನಾದರೆ ಮಾತ್ರ ಸಾಧ್ಯ. ಆ ಗುರು ಅಂದರೆ ಎಷ್ಟು ಪವಿತ್ರ ಅಂತೇಳಿ ಗೊತ್ತಿರಬೇಕು ಮೊದಲು. ಅರ್ಥ ಆಯ್ತಾ? ಗುರು ಅಂದರೆ ಎಷ್ಟು ಪವಿತ್ರ, ಆ ಸ್ಥಿತಿ ಅಂದರೆ ಏನು, ಹೇಗೆ ಇದೆಲ್ಲ ನಡೀತಾ ಉಂಟು, ಯಾಕೆ ಬೇಕಾಗಿ ನಾನಿಲ್ಲಿ ಬಂದೆ, ಯಾಕೆ ಬೇಕಾಗಿ ನಾನು ಇವರನ್ನು ಗುರು ಅಂತ ಹೇಳ್ತೇನೆ. ನನಗೊಂದು ಆಶ್ರಯ ಕೊಟ್ಟಿದ್ದಾರೆ, ನನಗೊಂದು ನಿಲ್ಲಕ್ಕೊಂದು ಸ್ಥಳ ಕೊಟ್ಟಿದ್ದಾರೆ, ನನಗೆ ನನ್ನ ಒಂದು ಕರ್ಮವನ್ನು ಕಳೀಲಿಕ್ಕೊಂದು ಅವಕಾಶ ಕೊಟ್ಟಿದ್ದಾರೆ. ಇದೆಲ್ಲ ಮರದಡಿಯಲ್ಲಿ ಇದ್ದರೆ ಆಗ್ತದಾ? ಹೇಳೋದು ನಾನು. ಮರದ ಅಡಿಯಲ್ಲಿ ಇದ್ದರೆ ಎಷ್ಟು ಜನ ಭಕ್ತರಿರ್ಬೋದು? ಒಬ್ಬನೂ ಇರಲಿಕ್ಕಿಲ್ಲ. ಎಲ್ಲ ಸ್ಪೆಷಾಲಿಟಿ ಇದ್ದೇ ಭಕ್ತರುಗಳು ಇರುವುದಿಲ್ಲ. ಇನ್ನು ಮರದಡಿಯಲ್ಲಿ ಇದ್ದರೆ ಭಕ್ತರು ಇರ್ತಾರ? ಅದೇ ಹೇಳೋದು, ಯಾರಿಗೆ ಒಬ್ಬನಿಗೆ ಒಲಿತದೋ, ಯಾರಿಗೆ ಒಬ್ಬನ ವಿಧಿಯಲ್ಲಿ ಬರೆದಿದೋ ಅವನಿಗೆ ಮಾತ್ರ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ. ಇದೆಲ್ಲ ಪ್ರಾಕ್ಟೀಸಲ್ಲೆಲ್ಲ ಬರುವ ವಿಚಾರ ಅಲ್ಲ. ಅರ್ಥ ಆಯ್ತಲ್ಲ ಹೇಳಿದ್ದು? ಹಾಗೆ ಅಂತೇಳಿ ಗುರುಗಳು ಪ್ರಪಂಚದ ಏನೊಂದು ಒಳಿತು ಮಾಡಬೇಕು ಅಂದರೆ ಯಾವ ಭಕ್ತರನ್ನು ಅವರು ಎದುರು ನೋಡಿಲ್ಲ. ಅವರು ಅವರ ಪಾಡಿಗೆ ಅವರ ಕೆಲಸ ಅವರು ಮಾಡಿಕೊಂಡು ಹೋಗ್ತಾನೇ ಇರ್ತಾರೆ. ಅವರು ಅವ ಬರಬೇಕು, ಇವ ಬರಬೇಕು, ಆಚೆದಾಗಬೇಕು, ಈಚೆದಾಗಬೇಕು, ಅದು ಬೇಕು, ಇದು ಬೇಕು, ಯಾವ ವಿಷಯದಲ್ಲಿ ಅವರಿಲ್ಲ. ಯಾವುದು ಉಂಟು, ಹೇಗೆ ಉಂಟು ಹಾಗೆ ಮಾಡಿಕೊಂಡು ಹೋಗ್ತಾನೆ ಇರ್ತಾರೆ ಅವರು. ಅರ್ಥ ಆಯ್ತಲ್ಲ? ನಡೆಯುವಾಗ ದಾರಿಲೊಂದು ಹುಲ್ಲು ಸಿಕ್ಕಿರೋ ಸಾಕು, ಆ ಹುಲ್ಲಿನಲ್ಲೇ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿಬಿಡ್ತಾರೆ. ಅರ್ಥ ಆಯ್ತಾ ಹೇಳೋದು? ಏನು ಸಿಗ್ತದೆ ಅದರಲ್ಲಿ ಅವರು ಪ್ರಪಂಚಕ್ಕೆ ಒಳಿತು ಮಾಡಿಕೊಂಡು ಹೋಗ್ತಾನೆ ಇರ್ತಾರೆ ಅಂತ ಹೇಳೋದು. ಅದು ಶಾಸ್ತ್ರಗಳಿಗೆಲ್ಲ ಸಂಬಂಧಪಟ್ಟ ವಿಚಾರ ಅಲ್ಲ. ಈ ವೇದ ಮಂತ್ರ ಶಾಸ್ತ್ರ ಅದಕ್ಕೆಲ್ಲ ಸಂಬಂಧಪಟ್ಟ ವಿಚಾರ ಅಲ್ಲ. ಅದು ಬೌಂಡ್ರಿಯನ್ನು ದಾಟಿದ ವಿಚಾರ. ಅದು ಬೌಂಡ್ರಿ ಇಲ್ಲ ಅದಕ್ಕೆ, ಬೌಂಡ್ರಿ ಲೆಸ್ ಅದಕ್ಕೆ. ಅರ್ಥ ಆಯ್ತಲ್ವ?
ಅಂಥ ಸ್ಥಿತಿಯಲ್ಲಿರುವ ಗುರು ನಿಮ್ಮ ಜೀವನದಲ್ಲಿ ಸಿಕ್ಕಿದರೆ ನೀವು ಪುಣ್ಯಾತ್ಮರು. ಆಗ ನಿಮ್ಮೊಳಗೂ ಅಂಥ ಪವಿತ್ರವಾದ ಸ್ಥಿತಿ ಬರಲಿಕ್ಕೆ ಸಾಧ್ಯತೆ ಇದೆ. ಈಗ ಇಲ್ಲದಿದ್ದರೂ ಮುಂದಿನ ಜನ್ಮ ಆದರೂ, ಅದರ ಮುಂದಿನ ಜನ್ಮ ಆದರೂ, ಅದರ ಮುಂದಿನ ಜನ್ಮ ಆದರೂ ಒಂದು ಒಳ್ಳೆಯ ಸ್ಥಿತಿಯನ್ನು ನೀವು ಕಂಡುಕೊಳ್ಳೋದ್ರಲ್ಲಿ ಸಂಶಯ ಇಲ್ಲ, ಒಂದು ಗುರು ನಿಮ್ಮ ಜೀವನದಲ್ಲಿ ಬಂದರೆ. ಅರ್ಥ ಆಯ್ತಾ ಹೇಳೋದು? ಅದು ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟಂಥ ವಿಚಾರ. ನಿಮ್ಮ ಅಂತರಾತ್ಮಲ್ಲಿ ಎಷ್ಟು ನೀವು ಶರಣಾಗತಿಯಿಂದ ಇರ್ತೀರೋ ಅಷ್ಟರ ಮಟ್ಟಿಗೆ ಗುರುವಿನ ಜ್ಞಾನ ಎಂಬುದು ನಿಮ್ಮ ಒಳಗೆ ಹೋಗ್ತದೆ. ಇಲ್ಲದೆ ಹೋದ ಪಕ್ಷದಲ್ಲಿ ಕಣ್ಣ ಮುಂದೆ ಭಗವಂತ ಇದ್ದರೂ ಕೂಡ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ನಿಮ್ಮೊಳಗೆ ರಿಸೀವರು ಸ್ಟ್ರಾಂಗ್ ಆಗಿರಬೇಕು. ನಿಮ್ಮೊಳಗೆ ರಿಸೀವರೇ ಇಲ್ಲದಿದ್ದರೆ ಏನು ಪ್ರಯೋಜನ? ಅರ್ಥ ಆಗ್ತಾ ಹೇಳೋದು? ರಿಸೀವರ್ ಸ್ಟ್ರಾಂಗ್ ಮಾಡಿಕೊಳ್ಳಿ. ಒಳ್ಳೆ ಸ್ಟೋರೇಜ್ ಬೇಕು. ಎಲ್ಲ ಎಂತ ಹೇಳೋದು, ಬೇಡದ ವಿಷಯವನ್ನೆಲ್ಲ ಡಿಲೀಟ್ ಮಾಡಿ ಬಿಸಾಡಿ ಒಳ್ಳೊಳ್ಳೆ ವಿಚಾರವನ್ನು ಇಟ್ಕೊಳ್ಳಿ. ಒಳ್ಳೊಳ್ಳೆ ವಿಚಾರನ ಸ್ಟೋರೇಜ್ ಮಾಡಿ ಇಟ್ಟುಕೊಳ್ಳಿ. ಆಗಾಗ ಆ ಸ್ಟೋರೇಜನ್ನು ಪುನಃ ತೆಗೆದು ಓದಿ ಅದನ್ನು ಏನಿದೆ ಅದರಲ್ಲಿ ಅಂತೇಳಿ. ಗೊತ್ತಾಗಿದ್ರೆ ಪುನಃ ಓದಿ, ಗೊತ್ತಾಗಿದ್ರೆ ಪುನಃ ಓದಿ, ಗೊತ್ತಾಗಿದ್ರೆ ಪುನಃ ಓದಿ. ಒಂದು ದಿನ ಆದರೂ ಗೊತ್ತಾಗಿ ಆಗ್ತದೆ ಅಂತ ಹೇಳೋದು. ಯಾವುದು ನನ್ನದಲ್ಲ ಅಂಥೇಳಿ. ಯಾವುದು ನನ್ನದಲ್ಲ ಈ ಪ್ರಪಂಚದಲ್ಲಿ. ಯಾವುದು ನಿಮ್ಮದು? ನಾನು ಕೇಳೋದು, ನಿಮ್ಮದು ಯಾವುದು ಉಂಟು? ಎಷ್ಟು ಸಮಯ ಇರ್ತೀರಿ ನೀವು? ಅಲ್ವಾ? ಈಗ ಅಮೃತಾನಂದ ಮಾತಾ ಅಂತ ಹೇಳ್ತೇವೆ ನಾವು ನಿಮ್ಮನ್ನು, ಅಮೃತಾನಂದಮಯಿ ಅಂತೇಳಿ. ಅರ್ಥ ಆಯ್ತಲ್ಲ? ಶ್ರೀ ಗುರು ಮನೇಲಿಟ್ಟಂಥ ಒಂದು ನಾಮಕರಣ. ಅಮೃತಾನಂದಮಯಿ ಸತ್ತು ಹೋದ್ಲು, ಎಲ್ಲಿ ಬರ್ತಾಳೆ ಅವಳು? ಹೇಗೆ ಬರ್ತಾಳೆ? ಇದೇ ಸತ್ಯ. ಮನುಷ್ಯ ಎಲ್ಲಿವರೆಗೆ ಅಂತ ಹೇಳಿದರೆ ಅವನ ಮರಣದವರೆಗೆ ಅವನು ಹೋರಾಟ ಮಾಡ್ಬೋದು. ಮರಣದ ನಂತರ ಏನಾಗ್ತದೆ ಅಂತೇಳಿ ಅವನಿಗೆ ಆಗ್ತದ ಮಾಡಲಿಕ್ಕೆ? ಆ ಮರಣದ ನಂತರ ಈಗೆಲ್ಲ ಆಗ್ತದಪ್ಪ, ಈಗೆಲ್ಲ ಆಗೋದು ಬೇಡ, ನೀನು ಸಂತೋಷದಲ್ಲಿರು. ಮುಂದಿನ ಸ್ಥಿತಿ ಅಂತ ಹೇಳಿದರೆ, ಈಗ ಸ್ಥಿತಿ ಅಂತ ಹೇಳಿದೆಯಲ್ಲ, ಮುಂದಿನ ಜನ್ಮ ಅಂತ ಹೇಳಿದರೆ ಅದು ಪವಿತ್ರವಾಗಿ ಬರಲಿ ಅಂತ ಗುರು ಹೇಳುತ್ತಾರೆ. ಬೇರೆ ಏನು ಹೇಳೋದಿಲ್ಲ. ಎಷ್ಟೋ ಜನ್ಮದ ಪುಣ್ಯದಿಂದ ಗುರುವಿನ ಹತ್ರ ಬರೋದು. ಗುರುವಿನ ಹತ್ರ ಬಂದ ಮೇಲೆ ಅಲ್ಲಿ ಅಹಂಕಾರ, ನಾನೇ ದೊಡ್ಡ ವ್ಯಕ್ತಿ ಅಂತೇಳಿ, ನನಗೆ ಎಲ್ಲ ಗೊತ್ತುಂಟು ಅಂತೇಳಿ. ಎಂತ ಗೊತ್ತುಂಟು? ನನಗೆ ಗೊತ್ತುಂಟು ಅಂತ ಹೇಳಿದರೆ ಹೋಯ್ತಲ್ಲ, ನಾನು ಅಂತೇಳಿ ಬಂತಲ್ಲ ಅಲ್ಲಿ. ಗುರುವಿನ ಹತ್ರ ಬರೋದು ಯಾಕೆ? ನನಗೆ ಗೊತ್ತುಂಟು ಅಂತ ಹೇಳಲಿಕ್ಕೆ ಬರೋದಲ್ಲ, ನನಗೇನು ಗೊತ್ತಿಲ್ಲ ಅಂತ ಹೇಳೋ ಗುರುವಿನ ಹತ್ರ ಬರೋದು. ನಿನಗೆ ಏನು ಗೊತ್ತಿಲ್ಲ ಅಂತ ಆಗ್ತದೋ ಆವಾಗ ನಿನಗೆ ದೇವರು ಪ್ರತ್ಯಕ್ಷ ಆಗೋದು. ನಿನಗೆ ಏನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ 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 ಅಂತ ಆಗುವಾಗ ಆ ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಅರ್ಥ ಆಯ್ತು ಹೇಳೋದು? ನಿನಗೆ ಗೊತ್ತುಂಟು ಗೊತ್ತುಂಟು ನನಗೆ ಗೊತ್ತುಂಟು ನನಗೆ ಗೊತ್ತುಂಟು ಅಂತ ಹೇಳುವಾಗ ಭಗವಂತ ಸ್ವಲ್ಪ ದೂರವೇ ಹೋಗ್ತಾನೆ. ಅವ ನಿನಗೆ ಗೊತ್ತುಂಟಲ್ಲ, ನೀನೇ ನೋಡಿಕಪ್ಪ ಅಂತೇಳಿ. ನಾನು ಯಾಕೆ? ಆಗ ಬರಬಾರದ ಕಷ್ಟ ಎಲ್ಲ ಬಂದು ಬಿಡ್ತದೆ. ಈ ನಾನು ಎಂಬುದು ಮನುಷ್ಯನನ್ನು ಎಷ್ಟು ಮೇಲೆ ಕೆಳಗೆ ಮಾಡಿಬಿಡ್ತದೆ ಅಂತೇಳಿ ಅದು ಅವನಿಗೆ ಆಗ ಅರ್ಥ ಆಗೋದಿಲ್ಲ. ಆ ಸಮಯದಲ್ಲಿ ಮುಂದೆ ಒಂದು ದಿನ ಅದು ಬಳ್ಳಿ ಥರ ಸುತ್ತಿಕೊಂಡು ಉಂಟಲ್ವ, ಕೈಕಾಲು ಕಟ್ಟ ಹಾಕಿ ಆ ಕಡೆ ಈ ಕಡೆ ಉಸಿರು ಬಿಡಲಿಕ್ಕೆ ಆಗದಂಥ ಸ್ಥಿತಿಯನ್ನು ಮಾಡಿಬಿಡ್ತದೆ ನಾನು ಎಂಬುದು. ಇದೆಲ್ಲ ಅರ್ಥ ಆಗಬೇಕಲ್ಲ, ಸ್ಥಿತಿ ಅರ್ಥ ಆಗಬೇಕಾದ್ರೆ ಇದೆಲ್ಲ ಆಗಬೇಕು ಅಂತೇಳಿ. ನಾನು ಎಂಬುದು ಬರಬೇಕು, ಅಹಂಕಾರ ಬರಬೇಕು, ಎಲ್ಲವೂ ಬರಬೇಕು. ಎಲ್ಲವೂ ಬಂದರೆ, ಎಲ್ಲವನ್ನು ಅನುಭವಿಸಿದರೆ ಮಾತ್ರ ಆ ವ್ಯಕ್ತಿಗೆ ಗೊತ್ತಾಗೋದು ಯಾವ ಸ್ಥಿತಿ ಅಂತೇಳಿ. ಒಂದು ವ್ಯಕ್ತಿ ಯಾರೇ ಆಗಲಿ ಈ ಒಂದು ಸದ್ಗುರು ಹತ್ರ ಹೋಗ್ತಾರೆ. ಗುರು ಅವ್ರಿಗೆ ಕಣ್ಣಿಗೆ ಕಾಣಿಸಿದ ತಕ್ಷಣ ಯಾರೋ ಗುರು ಕಾಣಿಸ್ತಾರೆ, ಅವ್ರ ಹತ್ರ ಹೋಗ್ತಾರೆ. ಅವ್ರ ಹತ್ರ ಇವ್ರಿಗೆ ಬೇಕಾಗಿರುವಂತಹ ಲೌಕಿಕ ಪ್ರಪಂಚದಲ್ಲಿ ನಿರ್ಜೀವ ವಸ್ತುಗಳ ಮೇಲೆ ವ್ಯಾಮೋಹ ಇರುತ್ತೆ. ಅದನ್ನೇನೋ ಒಂದು ಕೇಳ್ತಾರೆ, ಅದು ಸಿಕ್ಬಿಡುತ್ತೆ. ಆವಾಗ ಅವ್ರನ್ನ ತುಂಬ ದೊಡ್ಡ ಸ್ಥಾನದಲ್ಲಿ ಕೂರಿಸ್ತಾರೆ. ಅದೇ ಆ ಮುಂಚೂಣಿಯಲ್ಲಿ ಆ ಲೈನಲ್ಲಿ ನಾನು ಇದ್ದೆ. ಇವಾಗ ಇಲ್ಲಿಗೆ ಬಂದು ನಾನು ನೀವು ನಮ್ಮನ್ನೆಲ್ಲ ಈ ರೂಟು ಬೇರಿಂದನೇ ಸರಿ ಮಾಡಿಕೊಂಡು ಎಲ್ಲರೊಳಗಡೆನೂ ಎಲ್ಲರ ಜೊತೆನೂ ಇರಬೇಕು, ಆದರೆ ಅಂಟಿಕೊಂಡಿರಬಾರ್ದು. ಈ ನಿಜವಾದ ಸ್ಥಿತಿ ನಾವು ಪ್ರಪಂಚದ ಮೇಲೆ ಏನು ಬದುಕಬೇಕು ಅಂತ ನೀವು ಈ ಗೋಪಾಲ್ಪುರದಲ್ಲಿ ಬಂದು ಭಕ್ತರಿಗೆ ಸತ್ಯ ದರ್ಶನ ಮಾಡಿಸ್ತಾ ಇದ್ದೀರಾ. ಅಂದರೆ ಜಾಸ್ತಿ ನೀವು ಎಲ್ಲದಕ್ಕೂ ಮಾರು ಹೋಗಬೇಡಿ. ನಮ್ಮ ಅಂತರಂಗದಿಂದ ಕೆಳಗೆ ರೂಟಿಂದ ನಮ್ಮನ್ನು ಶುದ್ಧ ಮಾಡ್ತಾ ಇದ್ದೀರಾ. ಅಂದರೆ ಒಂಥರ ಎಲ್ಲೋದ್ರೂ ನಮಗೆ ಶಾಂತತೆ ಇದೆ.
ಅಷ್ಟು ವ್ಯಾಮೋಹ ಕಮ್ಮಿ ಮಾಡ್ತಾ ಇದ್ದೀರಾ ನೀವು. ಅಂಥವ್ರನ್ನ ಹೊರಗಡೆ ವಿಜೃಂಭಿಸಲ್ಲ, ಇಂಥ ಕಡೆ ಸತ್ಯ ಇದೆ ಅಂತ. ಬಟ್ ಲೌಕಿಕ ಪ್ರಪಂಚದಲ್ಲಿ ಕೇಳಿದ್ದನ್ನು ಕೊಡ್ತಾರಲ್ಲ, ಅಂಥವ್ರನ್ನ ವಿಜೃಂಭಿಸ್ತಾ ಇರ್ತಾರೆ. ಇಂಥ ಭಕ್ತರಿಗೆ ಏನು ಹೇಳಬೇಕು ಗುರುದೇವ್ರೆ? ಅಜ್ಞಾನಿಗಳು ಅಂತ ಹೇಳಬೇಕು. ಅರ್ಥ ಆಯ್ತಲ್ವ? ಅಜ್ಞಾನಿಗಳು, ಮೂಢರು ಅಂತ ಹೇಳ್ಬೋದು. ಒಂದು ಗುರುವಿನ ಹತ್ರ ಹೋದರೆ ಆಸೆ ಮುಗಿಬೇಕು, ಆಸೆ ಸೃಷ್ಟಿ ಆಗಬಾರ್ದು. ಆದ ಕಾರಣ ಗುರು ಹೇಳ್ತಾರೆ, ನಿನ್ನ ಆಸೆಯನ್ನೆಲ್ಲ ಮುಗಿಸಿ ಬಾ, ನಿನಗೆ ಇನ್ನಷ್ಟು ಆಸೆ ಉಂಟು, ಅಂದರೆ ನಿನಗೆ ಕರ್ತವ್ಯ ಉಂಟು ಪ್ರಪಂಚದಲ್ಲಿ. ನೀನು ಗುರು ಸೇವೆ ಮಾಡಲಿಕ್ಕೆ ಯೋಗ್ಯವಾದ ವ್ಯಕ್ತಿ ಅಲ್ಲ, ನೀನು ಗುರುವಿನ ದರ್ಶನ ಮಾಡಲಿಕ್ಕೆ ಯೋಗ್ಯವಾದ ವ್ಯಕ್ತಿ. ಬಂದುಕೊಂಡು ಹೋಯ್ಕೊಂಡಿರು, ಆ ದರ್ಶನದಿಂದ ನಿಂಗೆ ಏನು ಸಿಗ್ತದೆ ಅದನ್ನು ಪಡೆದುಕೋ ಅಂತ ಹೇಳ್ತಾರೆ. ಆಸೆಯನ್ನು ಮುಗಿಸು ಅಂತೇಳಿ. ಆಸೆಯನ್ನು ಇಟ್ಟುಕೊಂಡು ಬರಬೇಡ. ಆಸೆಯನ್ನು ಇಟ್ಟುಕೊಂಡು ಗುರುವಿನ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಲ್ವ? ಗುರುವಿನ ಸೇವೆ ಮಾಡಬೇಕಾದ್ರೆ ಬೇರೆ ಏನು ಕಣ್ಣಿಗೆ ಕಾಣಬಾರ್ದು, ಗುರು ಮಾತ್ರ ಕಣ್ಣಿಗೆ ಕಾಣಬೇಕು. ಗುರುವಿನ ಹತ್ರ ಬಂದು ಪುನಃ ಪುನಃ ಆಸೆ ಜಾಸ್ತಿ ಆಗ್ತದೆ ಅಂತ ಹೇಳಿದರೆ ಅವರೇಗೆ ಗುರು ಆಗಲಿಕ್ಕೆ ಸಾಧ್ಯ? ಅವರೇಗೆ ಮನುಷ್ಯ ಜನ್ಮದ ಅರ್ಥವನ್ನು, ಸಾರ್ಥಕತೆಯನ್ನು ಹೇಳಿಕೊಡ್ಲಿಕ್ಕೆ ಸಾಧ್ಯ? ನೀನು ಬರ್ತೀನಿ, ನನಗೆ 1 ಕೋಟಿ ರೂಪಾಯಿ ಬೇಕು, ನನಗೊಂದು ಬಿಲ್ಡಿಂಗ್ ಬೇಕು ಅಂತ ಹೇಳಿದರೆ ಆಯಿತು ತಥಾಸ್ತು ಅಂತ ಹೇಳಿದ ಕೂಡಲೇ ನಿನಗೆ 1 ಕೋಟಿ ಬರ್ತದೆ, ಒಂದು ಬಿಲ್ಡಿಂಗ್ ಬರ್ತದೆ ಅಂತ ಹೇಳಿದರೆ ನಿನಗೆ ಆಸೆ ಜಾಸ್ತಿ ಆಯ್ತಲ್ಲ, ಪುನಃ ಇನ್ನಷ್ಟು ನೀನು ಮಾಯೆಯಲ್ಲಿ ಸಿಕ್ಕಾಕೊಂಡಿಯಲ್ಲ. ಅರ್ಥ ಆಗ್ತಾ ಹೇಳೋದು? ಸದ್ಗುರು ಆದವರು ಇದಕ್ಕೆಲ್ಲ ಆಶೀರ್ವಾದವೇ ಮಾಡೋದಿಲ್ಲ. ನಿನ್ನ ವಿಧಿಯಲ್ಲಿದ್ದರೆ ಆಗ್ತದೆ, ನಿನ್ನ ಕರ್ಮದಲ್ಲಿದ್ದರೆ ಆಗ್ತದೆ. ನನ್ನನ್ನು ಹೇಳಬೇಡ ಇದಕ್ಕೆ. ನನ್ನಿಂದಾಗಿ ಒಳ್ಳೆಯದಾಯಿತು ಅಂತ ಹೇಳೋದಿಲ್ಲ, ಇಲ್ಲಿಗೆ ಬಂದು ಒಳ್ಳೆಯದಾಯಿತು ಅಂತ ಹೇಳೋದಿಲ್ಲ. ನಿನ್ನ ವಿಧಿಯಲ್ಲಿ, ನಿನ್ನ ಕರ್ಮದಲ್ಲಿ ಅನುಭವಿಸಬೇಕು ಅಂತ ಇದ್ದರೆ ನೀನು ಅನುಭವಿಸ್ತೀಯ ಅಷ್ಟೇ. ಆದ ಕಾರಣ ಹೇಳೋದು, ಯಾರು ಬರಬೇಡಿಯಪ್ಪ, ಅಷ್ಟು ಸುಲಭದಲ್ಲೆಲ್ಲ ಇಲ್ಲಿಗೆಲ್ಲ ಬಂದೆಲ್ಲ ಹೋಗುವ ವಿಚಾರ ಅಲ್ಲ, ಇದು ಆಗೋಗುವ ವಿಚಾರ ಅಲ್ಲ. ಇಲ್ಲಿ ಎಷ್ಟು ಗಂಟೆಗೆ ಪೂಜೆ ಆಗ್ತದೆ, ಎಷ್ಟು ಗಂಟೆಗೆ ನಿದ್ರೆ ಆಗ್ತದೆ, ಎಷ್ಟು ಗಂಟೆಗೆ ಊಟ ಆಗ್ತದೆ, ಎಷ್ಟು ಗಂಟೆಗೆ ಬೈಗಳು ಸಿಗ್ತದೆ, ಎಷ್ಟು ಗಂಟೆಗೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಗೊತ್ತಿಲ್ಲ. ನಿನಗೆ ಇದು ಅನುಭವ ಆಗಿದೆ ಅಂದರೆ ನಿನ್ನ ವಿಧಿಯಲ್ಲಿ ನಾನು ಇದ್ದೇನೆ ಅಷ್ಟೇ. ನನ್ನ ವಿಧಿಯಲ್ಲಿ ನೀನು ಇದ್ದಿ. ಪ್ರಪಂಚಕ್ಕೆ ಆಗಬೇಕು ಅಂತೇನಿಲ್ಲಲ್ಲ. ಪ್ರಪಂಚಕ್ಕೆ ಆಗಬೇಕು ಅಂತೇನಾದ್ರು ಉಂಟಾ? ಇಲ್ಲ. ಯಾರಿಗೆ ಆಗಬೇಕು ಅವರಿಗೆ ಆಗೋದು, ಯಾರಿಗೆ ಸಿಗಬೇಕು ಅವರಿಗೆ ಸಿಗೋದು, ಎಲ್ಲರಿಗೂ ಸಿಗುವುದಿಲ್ಲ. ಅಷ್ಟು ಸುಲಭದಲ್ಲಿ ಗೋಪಾಲಪುರಕ್ಕೆ ಬರಲಿಕ್ಕೆ ಆಗೋದೂ ಇಲ್ಲ. ಅರ್ಥ ಆಯ್ತಲ್ವ? ಅದು ಪೂರ್ವಜನ್ಮದ ಪುಣ್ಯ ಇರಬೇಕು, ಏನೋ ಒಂದು ಸಂಬಂಧ ಇರಬೇಕು, ಏನೋ ಒಂದು ನಂಟು ಇರಬೇಕು ಈ ಮಣ್ಣಿಗೆ ಕಾಲಿಡಬೇಕಾದ್ರೆ. ಇದೆಲ್ಲ ಅಷ್ಟು ಸುಲಭದ ವಿಚಾರ ಅಲ್ಲ ಅಂತ ಹೇಳೋದು. ಇದೆಲ್ಲ ತನ್ನಿಂತಾನಾಗಿ ನಡೆಯುವಂಥ ವಿಚಾರ ಇದೆಲ್ಲ ಯಾವುದು ಪ್ಲ್ಯಾನಿಂಗಲ್ಲಿ ನಡೀತಾರಲ್ಲ ಇಲ್ಲಿ. ಅರ್ಥ ಆಯ್ತಲ್ವ? ಯಾವ್ಯಾವ ಸಮಯದಲ್ಲಿ ಏನೇನಾಗಬೇಕು, ಯಾವ ಸಮಯದಲ್ಲಿ ಯಾರ್ಯಾರು ಬರಬೇಕು, ಯಾವ ಸಮಯದಲ್ಲಿ ಯಾರ್ಯಾರು ಬಂದು ಇಲ್ಲಿ ಏನೇನು ಮಾಡಬೇಕು ಅದು ಮಾಡಿಯೇ ಮಾಡ್ತಾರೆ ಅಂತ ಹೇಳೋದು ನಾನು. ಅದು ಅವನ ಜನ್ಮದ ಸಾಲವೂ ಇರ್ಬೋದು, ಅಲ್ಲ ಜನ್ಮದ ಒಂದು ಭಕ್ತಿ ಇರ್ಬೋದು, ಅಲ್ಲ ಒಂದು ಜನ್ಮದ ಒಂದು ಏನೋ ಒಂದು ಸಂಬಂಧ ಇರ್ಬೋದು. ಅಂಥವರು ಮಾತ್ರ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಹೊರತು ನಾನು 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 ಅಂತೇಳಿ ಇಲ್ಲಿ ಯಾರಿಂದಲೂ ಎಂಥದನ್ನು ಮಾಡಲಿಕ್ಕೆ ಸಾಧ್ಯ ಅಲ್ಲ. ಒಂದು ಕಲ್ಲನ್ನು ಸಮೇತ ಆ ಕಡೆ ಈ ಕಡೆ ಅಂದರಿಸಲಿಕ್ಕೆ ಸಾಧ್ಯ ಅಲ್ಲ. ಸಣ್ಣ ಒಂದು ಕಲ್ಲನ್ನು ಎಕ್ಕಿ ಆ ಕಡೆ ಇಡಲಿಕ್ಕೆ ಸಾಧ್ಯ ಅಲ್ಲ. ಅರ್ಥ ಆಯ್ತಾ? ಅದು ನಿಮ್ಮ ವಿಧಿಯಲ್ಲಿ ಬರೆದಿದ್ದರೆ ಮಾತ್ರ ಸಾಧ್ಯ ಅಂತ ಹೇಳೋದು. ಆದ ಕಾರಣ ಹೇಳೋದು, ಸತ್ಯವಂತರ ದರ್ಶನ ಈ ಪ್ರಪಂಚಕ್ಕೆ ಬೇಡ ಅಂತೇಳಿ. ಸತ್ಯವಂತ ಸಾಧು ಸಂತರ ದರ್ಶನ ಈ ಪ್ರಪಂಚಕ್ಕೆ ಬೇಡ. ಇವರ ಪಾಪ ಉಂಟಲ್ವ, ಈ ಸತ್ಯವಂತರ ದರ್ಶನದಿಂದಾಗಿಯೇ ಯಾವುದ್ಯಾವುದೋ ರೀತಿಯಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ, ಅಳಿದು ಹೋಗ್ತದೆ. ಅದು ಅವರಿಗೆ ಗೊತ್ತಾಗೋದಿಲ್ಲ. ಸ್ವಲ್ಪ ಅನುಭವಿಸಬೇಕು ಈ ಮನುಷ್ಯ ಜನ್ಮ ಅಂತೇಳಿದರೆ. ಗೊತ್ತಾಗಬೇಕು, ಕಷ್ಟಪಟ್ಟು ತಿಳಿಬೇಕು. ಸುಲಭದಲ್ಲಿ ತಿಳಿಲೇಬಾರ್ದು ಯಾವ ವಿಚಾರ ಕೂಡ. ಆ ಕಷ್ಟಪಟ್ಟರೆ ಮಾತ್ರ ಅದಕ್ಕೊಂದು ಬೆಲೆ. ಕಷ್ಟಪಟ್ಟು ಬರಬೇಕು. ಆದ ಕಾರಣ ಹೇಳಿದ್ದು, ದೇವಸ್ಥಾನಕ್ಕೆ ಹೋಗಲ್ಲ ಪಾದಯಾತ್ರೆ ಹೋಗಿ ಅಂತೇಳಿ. ಕಷ್ಟಪಟ್ಟು ಹೋಗಿ ದೇವರನ್ನು ನೋಡುವ, ಕಷ್ಟಪಟ್ಟು ಹೋಗಿ ಅಂತ ಹೇಳಿದ್ದು. ಆದ ಕಾರಣ ದೇವರನ್ನೆಲ್ಲ ಎತ್ತರ ಸ್ಥಳದಲ್ಲಿ ಕೂತ್ಕೊಳಿಸಿದ್ರು, ಮಲೆಯಲ್ಲಿ, ಮನುಷ್ಯರು ನಡೀಲಿಕ್ಕಾಗದಂಥ ಸ್ಥಳದಲ್ಲಿ. ಮನುಷ್ಯ ಏನು ಮಾಡಿದ, ತನ್ನ ಬುದ್ಧಿಯಿಂದಾಗಿ ಅಲ್ಲಿಗೊಂದು ದಾರಿಗೆ ಮಾಡಿಬಿಟ್ಟ. ಅರ್ಥ ಆಗ್ತದೆ ಹೇಳೋದು? ಮನುಷ್ಯ ಇನ್ನಷ್ಟು ಕೆಡಿಸಿದ ಅಂತ ಹೇಳೋದು. ಈಗ ಕಾರಲ್ಲಿ ಹೋಗ್ಲಿಕ್ಕಾಗ್ತದೆ ಸೀದಾ, ದೇವಸ್ಥಾನದ ಬಾಗಿಲಿನವರೆಗೂ ಹೋಗ್ಲಿಕ್ಕಾಗ್ತದೆ. ಸ್ವಲ್ಪ ನಡಿಯಪ್ಪ, ನಡೆದುಕೊಂಡು ಹೋಗು, ಪಾದಯಾತ್ರೆ ಮಾಡಿಕೊಂಡು ಹೋಗು ಅಂತ ಹೇಳಿದರು. ಅದು ನಿನ್ನ ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು, ಮನಸ್ಥಿತಿಗೂ ಒಳ್ಳೆಯದು,
ಎನರ್ಜಿ ಅಂದರೆ ಏನು ಅಂತ ನಿಮಗೆ ಗೊತ್ತಾಗ್ತದೆ, ಶಕ್ತಿ ಅಂದರೆ ಏನು ಅಂತ ಗೊತ್ತಾಗ್ತದೆ, ಆ ಮಹಿಮೆ ಅಂದರೆ ಏನು ಅಂತ ಗೊತ್ತಾಗ್ತದೆ, ಎಲ್ಲ ವಿಚಾರ ನಿಮಗೆ ಅರ್ಥ ಆಗ್ತದೆ ಆಗ. ನೀನು ಸುಖದಲ್ಲಿ ಹೋಗಿ ದೇವರನ್ನು ನೋಡಿದರೆ, ನೀನು ಸುಖದಲ್ಲಿ ಒಂದು ಕಡೆಗೆ ಹೋಗಿ ಬಂದರೆ ನಿಂಗೆ ಅದರ ಬೆಲೆ ಗೊತ್ತಾಗ್ತದೆ. ಮನುಷ್ಯ ಸುಖವನ್ನು ಇಷ್ಟಪಡ್ತಾನೆ ಹೊರತು ಕಷ್ಟವನ್ನು ಇಷ್ಟಪಡೋದಿಲ್ಲಲ್ಲ. ಯಾರೊಬ್ಬ ಕಷ್ಟವನ್ನು ಇಷ್ಟಪಡ್ತಾನೆ, ತನ್ನ ಮರಣವನ್ನು ಇಷ್ಟಪಡ್ತಾನೆ ಅಂತ ಹೇಳಿದರೆ ಅವನು ಮಹಾನ್ ವ್ಯಕ್ತಿ. ಈಗ ಒಬ್ಬರನ್ನು ನೋಡಿ ನಮಗೆ ಆಸೆ ಆಗ್ತದೆ, ಅವರೊಂದು ಕಾರ್ ತಗೊಂಡ್ರು ನಾವೊಂದು ಕಾರ್ ತಗೊಳ್ಳುವ, ಅವರೊಂದು ಮನೆ ಕಟ್ಟಿದ್ರು ನಾವೊಂದು ಮನೆ ಕಟ್ಟುವ, ಅವರು ಈ ಸ್ಥಿತಿಯಲ್ಲಿದ್ದಾರೆ, ಇಷ್ಟು ಎತ್ತರದಲ್ಲಿದ್ದಾರೆ, ನಾವು ಸಹ ಅದೇ ಸ್ಥಿತಿಗೆ ಬರಬೇಕು, ಎಲ್ಲ ಆಸೆಗಳಾಗ್ತದೆ ಅಲ್ವಾ. ಅದೇ ಮನೆಯಲ್ಲಿ ಒಬ್ಬ ಸಾಯ್ತಾನೆ, ನಾವು ಆಸೆ ಪಡ್ತೇವ? ಅವನು ಸತ್ತು ಹೋದ ನಾನು ಸಹ ಸಾಯಬೇಕು ಅಂತೇಳಿ ಆಸೆ ಪಡ್ತೇವ? ಎಲ್ಲದಕ್ಕೂ ಆಸೆ ಪಡ್ತೇವಲ್ಲ, ಸಾಯುವುದಕ್ಕೆ ಯಾಕೆ ಆಸೆ ಪಡೋದಿಲ್ಲ? ಸಾಯುವುದಕ್ಕೆ ಆಸೆ ಪಡಿ. ಅಲ್ಲಿ ಸತ್ತು ಹೋಗಿದ್ದಾರೆ, ನಾನು ಸಹ ಯಾವಾಗ ಸಾಯುವುದು, ಬೇಗ ಒಂದ್ಸಲ ಸಾವು ಬರಲಿಯಪ್ಪ ಅಂತ ಆಸೆ ಪಡಿ. ಆ ಸಾವನ್ನು ಆಸೆ ಪಡಿ, ಆಗ ನಿಮಗೆ ಗೊತ್ತಾಗ್ತದೆ ಸ್ಥಿತಿ ಅಂದರೆ ಏನು ಅಂತೇಳಿ. ಆ ಸಾವನ್ನು ಯಾರೊಬ್ಬ ಆಸೆ ಪಡ್ತಾನೋ, ಆ ಮರಣವನ್ನು ಯಾರೊಬ್ಬ ಆಸೆ ಪಡ್ತಾನೋ ಅವನೇ ನಿಜವಾದ ಸಾಧು ಸಂತ. ಅರ್ಥ ಆಯ್ತಲ್ಲ? ಅವನಿಗೆ ಯಾವುದೂ ಇಲ್ಲ, ಅವನಿಗೆ ಗೊತ್ತುಂಟು, ನಾನು ಮಾಡಿದ ಪಾಪಕ್ಕೆ, ನಾನು ಮಾಡಿದ ಕರ್ಮಕ್ಕೆ, ನಾನು ಮಾಡಿದ ಪುಣ್ಯಕ್ಕೆ, ಯಾವುದೋ ಒಂದು ಸ್ಥಿತಿಗೆ ನಾನು ಹುಟ್ಟಿ ಬಂದಿದ್ದೇನೆ ಈ ಜನ್ಮದಲ್ಲಿ ಹುಟ್ಟಿ ಬಂದ ನಂತರ ನಾನು ಯಾವ ರೀತಿ ಇರಬೇಕು, ಒಂದಲ್ಲ ಒಂದು ದಿವಸ ಹೋಗುವುದಂತೂ ಸತ್ಯವೇ. ಒಂದಲ್ಲ ಒಂದಿನ ಮಣ್ಣಲ್ಲಿ ಮಣ್ಣಾಗಿ ಹೋಗೋದು ಸತ್ಯವೇ. ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಮುಂಚೆ ಅಟ್ಲೀಸ್ಟ್ ಯಾರಿಗಾದರೂ ಒಬ್ಬನಿಗಾದರೂ ಒಳ್ಳೆಯದು ಮಾಡಿ ಹೋಗುವ ಅಂತೇಳೋ ಒಂದು ಮನಸ್ಥಿತಿ ಇರ್ತದೆ. ಅದು ಸ್ವಾರ್ಥದಿಂದ ಇರುವುದಿಲ್ಲ, ನಿಸ್ವಾರ್ಥದಿಂದ ಇರ್ತದೆ. ಆದ ಕಾರಣ ಏನು ಮಾಡ್ತಾರೆ ಸಾಧು ಸಂತರೆಲ್ಲ, ಒಂದು ದೇವಸ್ಥಾನ ಕಟ್ಟಪ್ಪ ಇಲ್ಲಿ ಅಂತ ಹೇಳ್ತಾರೆ. 4 ಜನ ಬಂದರೆ ಇಲ್ಲೊಂದು ನಮಸ್ಕಾರ ಮಾಡಿ ಹೋಗಲಿ, 4 ಜನ ಬಂದರೆ ಇಲ್ಲೊಂದು ಊಟ ಮಾಡಿ ಹೋಗಲಿ. ಮನುಷ್ಯರನ್ನು ಇಟ್ಟರೆ ತಾನೆ ಕಷ್ಟ. ದೇವರನ್ನು ಇಟ್ಟು ಬಿಟ್ಟರೆ ಕಷ್ಟ ಉಂಟಾ? ದೇವರು ಮಾತಾಡೋದಿಲ್ಲ, ಶಕ್ತಿ ಎತ್ತರದಲ್ಲಿರ್ತದೆ, ಕಣ್ಣಿಗೆ ಕಾಣೋದಿಲ್ಲ, ತುಂಬ ಕ್ಯೂರಿಯಾಸಿಟಿ, ಕುತೂಹಲ ಎಲ್ಲ ಇರ್ತದೆ ದೇವರ ವಿಚಾರದಲ್ಲಿ. ಕಣ್ಣಿಗೆ ಕಾಣುವ ಮನುಷ್ಯನ ವಿಚಾರದಲ್ಲಿ ಇರ್ತದೆ ಅದು. ಕಣ್ಣಿಗೆ ಕಾಣುವ ಮನುಷ್ಯನ ವಿಚಾರದಲ್ಲಿ ಅವನ ಬಗ್ಗೆ ತಪ್ಪೇ ಕಾಣೋದು, ಅವನ ಬಗ್ಗೆ ಒಳ್ಳೆಯದು ಕಾಣೋದೇ ಇಲ್ಲ. ಅವನು ಹೇಳುವ ಎಲ್ಲ ವಿಚಾರಗಳಲ್ಲಿ ಎಲ್ಲಿ ಕುಂದುಕೊರತೆಗಳುಂಟು, ಎಲ್ಲಿ ಕೊರತೆಗಳುಂಟು ಇದನ್ನೇ ಹುಡುಕುತ್ತಾರೆ ಹೊರತು ಬೇರೆ ಯಾವುದಾದ್ರು ಹುಡುಕ್ತಾರ? ಯಾವ ದೇವರು ಬಂದು ಈ ಪ್ರಪಂಚದಲ್ಲಿ ಮಾತಾಡಿದಾರಂತೆ? ಯಾವ ದೇವರು ಬಂದು ಡೈರೆಕ್ಟಾಗಿ ಇಲ್ಲಿ ಹೊರ ಕೊಟ್ಟಿದ್ದಾರಂತೆ ಪ್ರಪಂಚದಲ್ಲಿ? ಯಾರಾದರೂ ನೋಡಿದಾರಾ? ಅವನವನ ಕಲ್ಪನೆಯನ್ನು, ಅವನವನ ಭ್ರಮೆಯನ್ನು ಅವ ಹೇಳ್ತಾನೆ, ಹಾಗೆ ಆಯಿತು, ಹೀಗೆ ಆಯಿತು, ಅದಾಯಿತು, ಇದಾಯಿತು ಅಂತೇಳಿ. ಅಷ್ಟು ಸುಲಭದಲ್ಲಿ ದೇವರೆಲ್ಲ ಬಂದು ಹೊರ ಕೊಡೋದಾದರೆ, ಅಷ್ಟು ಸುಲಭದಲ್ಲಿ ಎಲ್ಲ ಸಿಗುವುದಾದರೆ ಈ ಪ್ರಪಂಚದಲ್ಲಿ ಇಷ್ಟು ಕಷ್ಟ ಉಂಟು? ಯಾಕೆ ಈ ನಮ್ಮನೆ ಜಲ ಪ್ರಳಯ ಎಲ್ಲ ಆಗ್ತದೆ? ದೇವರಿಗೆ ಬುದ್ಧಿ ಇಲ್ವಾ? ದೇವರಿಗೆ ಕರುಣೆ ಇಲ್ವಾ? ಕರುಣಾಮಯಿ ಅಲ್ಲ ದೇವರು, ಎಲ್ಲರನ್ನು ಕಾಪಾಡುವಲ್ಲ. ಯಾಕೆ ದೇವರು ಹಾಗೆ ಮಾಡಿದರು? ಮೊನ್ನೆ ಕೇರಳದಲ್ಲಿ ಎಷ್ಟೋ ಕುಟುಂಬ ಎಲ್ಲ ಹೋಯ್ತು ಅಂತ ಹೇಳ್ತಾರೆ ನೀರಿನಲ್ಲಿ. ಇದನ್ನು ಒಂದು ಕಾಲದಲ್ಲಿ ಒಂದು ಸಾಧು ಹೇಳ್ತಾ ಇರೋ ಸಮಯದಲ್ಲಿ ಯಾರಿಗೆ ಅರ್ಥ ಆಗಲಿಲ್ಲ. ಆ ಸಾಧು ಹೇಳಲಿಕ್ಕೆ ಏನು ಕಾರಣ? ಆ ಸಾಧು ಹೇಳಲಿಕ್ಕೆ, ಆ ರೀತಿ ಹೇಳಲಿಕ್ಕೆ ಏನು ಕಾರಣ? ಆ ಸಾಧುವಿನ ಮನಸ್ಸು ನೊಂದು ಹೋಯ್ತಲ್ಲಿ. ಒಂದು ಗ್ಲಾಸ್ ನೀರು ಸಮೇತ ಕೊಡಲಿಲ್ಲ ಅವರಿಗೆ ಕುಡಿಲಿಕ್ಕೆ. ಒಂದು ಗ್ಲಾಸ್ ನೀರು ಸಮೇತ ಕೊಡಲಿಲ್ಲ. ಹುಚ್ಚ ಯಾರಂತೆಲ್ಲ ಓಡಿಸ್ತಾ ಇದ್ರು ಅವರು. ಆಗ ಅವ್ರು ಹೇಳಿದೊಂದು ಮಾತಿದೆ, ಎಲ್ಲ ಹೋಗ್ತದೆ, ಒಂದು ಗ್ಲಾಸ್ ನೀರು ತಾನೇ ನಾನು ಕೇಳಿದ್ದು, ಒಂದು ಗ್ಲಾಸ್ ನೀರೇ ಇಲ್ಲದಾಗ ನೀರಲ್ಲೇ ಉತ್ತರ ಸಿಕ್ಕಲಿ ಇವರಿಗೆ ಅಂತೇಳಿ. ಅವರು ಪ್ರಕೃತಿಗೆ ಬಿಟ್ಟು ಬಿಡ್ತಾರೆ ಎಲ್ಲ ವಿಚಾರವನ್ನು. ಇದು ಜೀವಂತವಾಗಿರೋ ಗೊತ್ತಾಗೋದಿಲ್ಲ, ಆಯಾ ಸಮಯಕ್ಕೆ ಗೊತ್ತಾಗೋದಿಲ್ಲ. ಸ್ವಲ್ಪ ಸಮಯ ಕಳೆದು ಹೋದ ನಂತರ ಗೊತ್ತಾಗ್ತದೆ, ಅಯ್ಯೋ ನಾವು ತಪ್ಪು ಮಾಡಿದ್ದೆವು ಅಂತೇಳಿ. ಮತ್ತೆ ಹುಡುಕಿದ್ರೆ ಸಿಗ್ತದ? ಅಷ್ಟು ಸುಲಭ ಇಲ್ಲ. ಸಾಧು ಸಂತರ ಸೇವೆ, ಗುರುವಿನ ಸೇವೆ ಮಾಡುವುದಿಲ್ಲ, ಅಷ್ಟು ಸುಲಭ ಇಲ್ಲ. ಗುರುವನ್ನು ನಿಮಗೆ ಮುಂಚಿತವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಸಾಧುವನ್ನು, ಸಂತನನ್ನು, ನಿಜವಾದ ಒಂದು ಸ್ಥಿತಿಯಲ್ಲಿರುವ ಒಂದು ಯೋಗಿಯನ್ನು, ಜ್ಞಾನಿಯನ್ನು, ಸಾಧು ಸಂತ ಗುರು ಯಾರು ಬೇಕಾದಿರಲಿ, ನಿಜ ಸ್ಥಿತಿಯಲ್ಲಿರುವವರನ್ನು ಈ ಉಪ್ಪು ಹುಳಿ ಖಾರ ಊಟ ಮಾಡುವ ಮನುಷ್ಯರಿಂದ ಕಂಡುಹಿಡಲಿಕ್ಕೆ ಸಾಧ್ಯವೇ ಇಲ್ಲ.
ಇಷ್ಟು ಹೇಳ್ಬೋದು. ಅರ್ಥ ಆಯ್ತಲ್ವ? ಈ ಮಾಯೆಯಲ್ಲಿ ಇದ್ದವರಿಗೆ ಸತ್ಯ ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋದು. ಮಾಯೆಯಲ್ಲಿ ಇದ್ದವರಿಗೆಲ್ಲ ಮಾಯೆಯ ರೀತಿಯಲ್ಲೇ ಕಾಣೋದು, ಸತ್ಯದ ರೀತಿಯಲ್ಲಿ ಕಾಣೋದಿಲ್ಲ. ಸತ್ಯದ ರೀತಿಯೇ ಅದ್ಭುತ, ಅದು ವರ್ಣನೆ ಮಾಡಲಿಕ್ಕೆ ಅಸಾಧ್ಯವಾದಂಥ ವಿಚಾರ. ಅರ್ಥ ಆಯ್ತಲ್ಲ ಹೇಳೋದು? ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು. ಎಲ್ಲ ಒಳ್ಳೆಯದೇ ಆಗಲಿ, ಎಲ್ಲರಿಗೂ ಶುಭವಾಗಲಿ. ತಿರುಚಿಟ್ರಂಬಲಂ. ಓಂ ಗುರುದೇವ್. ಶುಭಂ ಶುಭಂ ಶುಭಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.